ನಮಸ್ತೆ ನಮಸ್ತೆ. ಆ, ಎಲ್ಲರಿಗೂ ಶುಭ ಮುಂಜಾನೆ. ತುಂಬಾ ಎಲ್ಲರೂ ಫ್ರೆಶ್ ಕಾಣ್ತಾ ಇರ್ತೀರಾ ಈಗ ಮೆಡಿಟೇಷನ್ ಮಾಡಿ. ನಿಮ್ದ್ರಲ್ಲೇ ಆ ಪ್ಯೂರಿಟಿ ಬಂದ್ಬಿಟ್ಟಿರುತ್ತೆ, ಈಗ ಮೈಂಡು ಕಾಮ್ ಇರುತ್ತೆ. ಈಗ ಯಾಕೆ ಇವತ್ತು ಮಾನಸಿಕ ಸಮತೋಲನೆ, ಮೆಂಟಲ್ ವೆಲ್ ಬೀಯಿಂಗ್ ಈ ವಿಷಯ ಮಾತಾಡ್ತಿದ್ದೀನಿ ಅಂದ್ರೆ, ನೀವು ಎಲ್ಲ ಮೆಡಿಟೇಟರ್ಸ್ ಹೌದಾ? ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಏನಕ್ಕೆ ಮಾಡ್ತೀರಾ? ನಿಮ್ಮ ಮನಸ್ಥಿತಿ, ಆರೋಗ್ಯ ಹಾಗೂ ಈ ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬ ಜೀವಿನೂ ಆರಾಮಾಗಿ ಇರ್ಲಿ ಅಂತ, ಹೌದು ತಾನೆ? ಹೀಗೆಲ್ಲ ಇರ್ಬೇಕಾದ್ರೆ ಕೆಲವೊಂದು ವಿಚಾರಗಳು, ಯಾಕಂದ್ರೆ ನಾವು 24 ಗಂಟೆಯಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 5 ಗಂಟೆ ಎಷ್ಟೋ ನಾವು ಮೆಡಿಟೇಷನ್ಗೆ ಅಂತ ಚಾನ್ಸ್ ಕೊಡ್ತಾ ಇರ್ತೀವಿ. ಬಟ್ ನಾವು ಸತ ಈ ಪ್ರಪಂಚದಲ್ಲಿ ಸುಮಾರು ಸಲಿ ಎಲ್ಲಾರ ಜೊತೆ ಒಡನಾಟ ಇದ್ದೇ ಇರುತ್ತೆ, ಮಾತಾಡ್ತಾ ಇರ್ತೀವಿ, ಎಲ್ಲ ಚಾಲೆಂಜಸ್ ಬರ್ತಾ ಇರುತ್ತೆ, ಬಿಸ್ನೆಸ್ ಮಾಡ್ತಿರ್ತೀವಿ, ಇಲ್ಲ ಮನೆಯಲ್ಲಿ ಗೃಹಿಣಿ ಆಗಿರ್ತೀವಿ, ಇಲ್ಲ ಮಕ್ಕಳಾಗಿರ್ತೀವಿ, ಇಲ್ಲ ತಂದೆ ತಾಯಿ, ಏನೋ ಒಂದು ನಮ್ಗೆ ಅಂತ ಒಂದು ಆದ್ಯತೆ ಇರುತ್ತೆ, ನಮ್ಗೆ ಅಂತ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಇದ್ರಲ್ಲಿ ಏನ್ ಮಾಡ್ತಾ ಇರ್ತೀವಿ, ನಮ್ಮನ್ನು ನಾವೇ ಮರೆತು ಹೋಗ್ತಾ ಇರ್ತೀವಿ. ಮರೆತು ಎಷ್ಟು ಹೋಗ್ತಾ ಇರ್ತೀವಿ ನಾವು ಅಂದ್ರೆ, ಎಲ್ಲೋ ಒಂದತ್ರ ಸುಸ್ತಾಗ್ತಾ ಇರ್ತೀವಿ ನಾವು. ಆಮೇಲೆ ಅದೇ ಒಂದು ವಿಚಾರದಲ್ಲಿ ಪೂರ ಡ್ರೈನ್ ಆಗ್ತಾ ಇರ್ತೀವಿ, ನಮ್ಮದ್ರಲ್ಲಿ ನಾವು ಸ್ಥಿಮಿತ ಕಳ್ಕೊತಾ ಇರ್ತೀವಿ. ಹಾಗಾಗಿ ಇವತ್ತು ನಮ್ಮ ಮಾನಸಿಕ ಸಮತೋಲನೆ, ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋ ಒಂದು ವಿಷಯದ ಮೇಲೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಈಗ ನಾನು ಮಾತಾಡ್ತಾ ಇರೋದು ಸಣ್ಣ ಹುಡುಗರಿಂದ ವಯಸ್ಸಾಗಿರೋರು ಪ್ರತಿಯೊಬ್ಬರಿಗೂ ಸಹ ಇದು ಅನ್ವಯಿಸುತ್ತೆ. ಯಾಕೆ ಅಂದ್ರೆ, ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದ್ರೆ, ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಿಂದ ಒಬ್ಬರನ್ನ ಮಾತಾಡಿಸ್ತಿರ್ತೀವಿ, ಒಂದಲ್ಲ ಒಂದು ವಿಚಾರಣೆಯಲ್ಲಿ ವಿಚಾರಿಸ್ತಿರ್ತೀವಿ, ಇಲ್ಲ ನಾವು ಅವಲಂಬಿಸಿರ್ತೀವಿ. ಹಾಗಾಗಿ ಮೊದಲನೇದಾಗಿ ನಾನು ನಿಮ್ಗೆಲ್ಲರಿಗೂ, ಯಾಕಂದ್ರೆ ನಾನು ಏನಾಗಿದೆ, ಇದು ಝೂಮ್ ಕಾಲ್ ಆಗಿರೋದ್ರಿಂದ ನಾನೊಬ್ಳು ಮಾತಾಡ್ತಿರ್ತೀನಿ, ನನಗೆ ನಿಮ್ಮ ಮುಖ ಪರಿಚಯ ಇರೋದಿಲ್ಲ, ನಂದೊಂದು ಕಿರು ಪರಿಚಯ ನಿಮ್ಗೆಲ್ಲ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ನಾನು ಏನು ಮಾತಾಡ್ತಿರ್ತೀನಿ, ನಾನು ಏನು ನಿಮಗೆ ರಿಫ್ಲೆಕ್ಟ್ ಆಗ್ರಿ ಅಂತಿರ್ತೀನಿ, ಇಲ್ಲ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಂತಿರ್ತೀನಿ, ಆ ಹೊತ್ತಲ್ಲಿ ನಿಮಗೆ ನೀವು ರಿಫ್ಲೆಕ್ಟ್ ಆಗ್ತಾ ಇರ್ರಿ, ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂತ ಊಹೆಯಲ್ಲಿ ನೀವು ಅದನ್ನ ವಿಚಾರಣೆ ಮಾಡ್ಕೊತಾ ಇರ್ರಿ. ಹಾಗಾಗಿ ಈಗ ನಾನು ನಿಮ್ಗೆಲ್ಲರಿಗೂ ಇವತ್ತು ಒಂದು ಕ್ವೆಶನ್ ಕೇಳ್ಬೇಕು ಅನ್ಕೊಂತಾ ಇದ್ದೀನಿ. ನಿಮಗ ನೀವು ಇವತ್ತು ಈ ಕ್ಷಣ ಏನಂತ ಅನ್ಕೊಂತಿರ್ತೀರ ಒಂದು ಪದದಲ್ಲಿ? ಈಗ ನಾನು, ಆಯ್ತಾ, ಸಂತೃಪ್ತಿ, ನನಗೆ ತುಂಬಾ ತೃಪ್ತಿ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ನಿಮ್ಮ ಎಲ್ಲರದ್ರಲ್ಲೂ ಒಂದು 30 ಸೆಕೆಂಡ್ ಟೈಮ್ ಕೊಡ್ತೇನೆ, ನಿಮಗೆ ಈ ಹೊತ್ತಲ್ಲಿ ಏನ್ ಅನ್ನಿಸ್ತಾ ಇದೆ ಅನ್ನೋದು ಅನ್ಕೊಂಡು ನನಗೆ ಚಾಟ್ ಅಲ್ಲಿ ಮಾಡಿ ಪ್ಲೀಸ್. ಈಗ ನಾನು ಏನಂತ ನಿಮ್ಗೆಲ್ಲರಿಗೂ ಅಂದೆ, ನಿಮ್ಮ ಬಗ್ಗೆ ನೀವು ಈಗ ಏನ್ ಅನ್ಕೊಂತಾ ಇದ್ದೀರಾ, ಏನ್ ಹ್ಯಾಪಿ ಇದ್ದೀರೋ, ಸ್ಯಾಡ್ ಇದ್ದೀರೋ, ಇಲ್ಲ ಸ್ಯಾಟಿಸ್ಫೈ ಇದ್ದೀರೋ, ಪ್ರತಿಯೊಂದು ಟೈಮಲ್ಲೂ ನಮ್ಮ ಮನಸ್ಸಿಗೆ ಪ್ರಕಾರ ನಾವು ನಮ್ಮನ್ನ ನಾವು ಅಳಿತಾ ಹೋಗ್ತಾ ಇರ್ತೀವಿ. ನಮ್ಮನ್ನು ಆ ಎನ್ವಿರಾನ್ಮೆಂಟ್ ಇಂದ ನಮಗೆ ನಾವು ಏನ್ ಅನ್ನಿಸ್ತಾ ಇದೆ ಅಂತ ನಾವು ಮಾತಾಡ್ತಾ ಹೋಗ್ತಾ ಇರ್ತೀವಿ. ಇಲ್ಲ ಅದ್ರ ತಕ್ಕನಂಗೆ ನಾವು ಯೋಚನೆ ಮಾಡ್ತಾ ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರ್ತೀವಿ. ಹಾಗೆ ನಾನು ನಿಮ್ಗೆ ಇವತ್ತು ಒಂದು ಆಕ್ಟಿವಿಟಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಈಗ ನಿಮ್ಗೇನೋ ಬೇಜಾರಾಗುತ್ತೆ, ಖುಷಿ ಆಗುತ್ತೆ, ಇಲ್ಲ ನೀವು ಏನೋ ಕಂಟ್ರೋಲಲ್ಲಿ ಇಲ್ದಂಗೆ ಮಾಡ್ತಾ ಇರ್ತೀರ. ಆ ಹೊತ್ತಲ್ಲಿ ನೀವೇನ್ ಮಾಡಬೇಕು, ಒಂದು 30 ಸೆಕೆಂಡು ಸುಮ್ಮನೆ ಕುತ್ಕೋಬೇಕು. ಆಮೇಲೆ ನಿಮ್ಮ ವಿಚಾರ ಏನ್ ಆಗ್ತಾ ಇದೆ, ನಿಮ್ಮ ತಲೆಯಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗಮನ ಬರ್ತಾ ಹೋಗುತ್ತೆ. ಸೊ ಯು ವಿಲ್ ಬಿ ವೆರಿ ಕ್ಲಿಯರ್ ಆಫ್ ಯುವರ್ ಥಾಟ್ ಪ್ರೊಸೆಸ್. ಆ ಥಾಟ್ ಪ್ರೊಸೆಸ್ ಇಂದ ನಿಮಗೆ ಸಿಟ್ಟು ಬರ್ತಾ ಇದೆಯೋ, ಖುಷಿ ಆಗ್ತಾ ಇದೆಯೋ, ಯಾಕೆ ಹಿಂಗೆ ನಾ ಮಾಡ್ತಾ ಇದ್ದೀನಿ, ಏನಕ್ಕೆ ನನ್ಗೀಗೆಲ್ಲ ಹಿಂಗೆ ಆಗ್ತಾ ಇದೆ ಅನ್ನೋದು ನಿಮ್ಮ ಹಿಡಿತದಲ್ಲಿ ಇರುತ್ತೆ. ನಾವು ಸುಮಾರು ಸಲಿ
ನಾವೇನ್ ಮಾತಾಡ್ಬೇಕಾದ್ರೆ ನಾವು ವಿಚಾರಣೆ ಮಾಡೋದಿಲ್ಲ. ಇಲ್ಲ ಯಾರೇನನ್ನ ಹೇಳ್ಬೇಕಾದ್ರೆ ನಾವು ಅದನ್ನ ಯೋಚನೆನೂ ಮಾಡೋದಿಲ್ಲ. ಹಾಗಾಗಿ ನಾನು ಈ ಆಕ್ಟಿವಿಟಿ ನಾನು ಹೇಳ್ತಾ ಇದ್ದೀನಿ. ನಿಮಗ್ ನೀವೇನ್ ಅನ್ಕೊಂತಾ ಇದ್ದೀರಾ, ನಿಮಗ್ ನೀವೇನ್ ಫೀಲ್ ಆಗ್ತಾ ಇದ್ದೀರಾ, ಅದನ್ನ ನೀವು ಫಸ್ಟ್ ನಿಮ್ಮ ಕಂಟ್ರೋಲಲ್ಲಿ ನೀವು ಬರ್ಬೇಕಾಗತ್ತೆ. ಅದು ನೀವು ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ನೀವು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅತಿ ಎತ್ತರದಲ್ಲಿ ನೀವು ಬೆಳೆಸ್ಕೊಂತ ಹೋಗ್ಬೋದು. ಮತ್ತೊಂದು, ಇವತ್ತು ನಾವು ಮಾತಾಡ್ತಿರ್ಬೇಕಾದ್ರೆ ಏನೆಲ್ಲ ಇರಬೇಕು, ನಾವು ಹ್ಯಾಪಿಯಾಗಿರ್ಬೇಕು, ಮಾಡಬೇಕು, ನಾವೆಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನೀವೆಲ್ಲ ಮೆಡಿಟೇಷನ್ ಮಾಡ್ತಾ ಇರ್ತೀರ. ಹಲವಾರು ಸರಿ ನಮ್ಮ ಎಮೋಷನ್ಸ್ನ ನಾವು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಾ ಇರಬೇಕು. ಎಮೋಷನ್ಸ್ ಅಲ್ಲಿ ಎಷ್ಟು ಥರ ಎಮೋಷನ್ಸ್ ಬರುತ್ತೆ. ಈಗ ಮೊಬೈಲ್ ಓಪನ್ ಮಾಡ್ತೀರಾ, ವಾಟ್ಸ್ಯಾಪಲ್ಲಿ ಸುಮಾರು ಸಲ ಮೆಸೇಜಸ್ ಕಳಿಸ್ತಾ ಇರ್ತೀರ. ಏನೋ ಒಂದು ಖುಷಿ ಆಗಿರುತ್ತೆ. ಕೆಲವ್ರಿಗೆ ಸ್ಮೈಲಿ ಕಳಿಸ್ತಿರ್ತೀರ, ಹ್ಯಾಪಿ ಸ್ಮೈಲಿ ಕಳಿಸ್ತಿರ್ತೀರ, ಕೆಲವ್ರಿಗೆ ಹಾರ್ಟ್ ಕಳಿಸ್ತಿರ್ತೀರ, ಕೆಲವ್ರಿಗೆ ಥಮ್ಸ್ ಅಪ್ ಕಳಿಸ್ತಿರ್ತೀರ. ಕರೆಕ್ಟಾ? ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ತಾನೆ. ಎಲ್ಲರೂ ಸುಮಾರು ಎಷ್ಟು ಥರ ಎಮೋಷನ್ಸ್ ಕಾಣ್ತಾ ಇರುತ್ತೆ. ಒಂದು ಕಣ್ಣು ಹೊಡಿಯೋದು ಕಾಣ್ತಾ ಇರುತ್ತೆ, ನಗೋದು ಕಾಣ್ತಾ ಇರುತ್ತೆ, ಹಾಯ್ ಅನ್ನೋದು ಕಾಣ್ತಾ ಇರುತ್ತೆ, ಇಲ್ಲ ಕಣ್ಣಿಗೆ ಎರಡು ಹಾರ್ಟ್ ಬರೋದು ಕಾಣ್ತಾ ಇರುತ್ತೆ. ಸೊ ನಾವು ಅದ್ರಲ್ಲಿ ಚೂಸ್ ಮಾಡ್ತೀವಿ, ಇವ್ರಿಗೆ ಈ ಮೆಸೇಜ್ಗೆ ಇದೇ ರಿಯಾಕ್ಷನ್ ನಾನು ಕೊಡಬೇಕು ಅಂತ. ಹಾಗೆ ನಮ್ಮ ಲೈಫ್ ತುಂಬ ಎಮೋಜಿಸೆ, ಲೈಫ್ ತುಂಬಾನು ಎಮೋಜಿಸೆ. ಆ ಲೈಫಲ್ಲಿ ಎಮೋಜಿಸೆ ನಮ್ಮ ಮುಖದಲ್ಲಿ ಕಾಣ್ತಾ ಇರುತ್ತೆ. ಆ ಎಮೋಜಿಸ್ ತಗೊಂಡೆ ಆ ಹಾರ್ಟ್ ಆಗಲಿ, ಥಮ್ಸ್ ಅಪ್ ಆಗಲಿ, ನಾ ಶಕ್ತಿಮಾನ್ ಇರೋದಾಗ್ಲಿ, ಹುಡುಗ ಬರೋದಾಗ್ಲಿ, ಹುಡುಗಿ ಬರೋದಾಗ್ಲಿ, ಆಯ್ತಾ, ಕಣ್ಣು ಹೊಡಿಯೋದಾಗ್ಲಿ, ಪ್ರತಿ ಒಂದು ಇದ್ದೇ ಇರುತ್ತೆ. ನಿಮ್ಗಿನ್ಮೇಲೆ ಯಾವ್ರಿಗನ ಏನನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಬ್ಲೈಂಡ್ಲಿ ಹೋಗಿ ಮಾಡ್ತಿರ್ತೀವಿ. ಬಟ್ ಇನ್ಮೇಲೆ ನಿಮ್ಮ ಲೈಫಿನ ಎಮೋಜಿ ನೀವು ಕ್ರಿಯೇಟ್ ಮಾಡ್ಕೊತ ಹೋಗ್ತಾ ಇರ್ರಿ. ಈಗ ಆ ಎಮೋಜಿಸ್ನೇ ನಮ್ಮ ಲೈಫು ಬ್ಯಾಲೆನ್ಸ್ ಮಾಡ್ತಾ ಹೋಗೋದು. ಎರಡನೇದು, ಈಗ ಎಷ್ಟೊಂದು ಸುಮಾರು ಜನ ಇಲ್ಲಿ ಗೃಹಿಣಿಯರಿದ್ದಾರೆ, ಸುಮಾರು ಜನ ಡಾಕ್ಟರ್ಸ್, ಸುಮಾರು ಜನ ಆಫೀಸರ್ಸ್ ಇರ್ತೀರ, ಇಲ್ಲ ಬಿಸ್ನೆಸ್ ಮ್ಯಾನ್ ಇರ್ತೀರ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಸ್ಥಾನಮಾನ ಗಳಿಸ್ಕೊತಾ ಇರ್ತೀವಿ. ಒಂದನೇದು ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವು ಹೇಗೆ ಬ್ಯಾಲೆನ್ಸ್ ಇಟ್ಕೋಬಹುದು ಅಂತ, ಅದಕ್ಕೆ ನಾನು ನಿಮಗೆ ಎಮೋಜಿ ಅಂತ ಹೇಳ್ಕೊಟ್ಬಿಟ್ಟೆ. ಕರೆಕ್ಟಾ? ಈಗ ಹ್ಯಾಪಿ ಬರ್ಡೇ ಅಂದರೆ ಕೇಕ್ ಕೊಡ್ತೀರಾ, ಪ್ರತಿಯೊಂದು. ಹಾಗೆ ನಮ್ಮ ಜೀವನದಲ್ಲಿ ಇಡೀ ದಿನ 24 ಗಂಟೆಯಲ್ಲಿ ಒಂದು 6 ಅವರ್ಸ್ ಮಲಗ್ತೀರಾ, ಇಲ್ಲ 10 ಅವರ್ಸ್ ಮಲಗ್ತೀರಾ, ಇಲ್ಲ 12 ಅವರ್ಸ್ ಮಲಗ್ತೀರಾ, ಪ್ರತಿಯೊಂದು ಇದರಲ್ಲೂ ಮಲ್ಗೋದಾಗ್ಲಿ, ಎದ್ದೊಳೋದಾಗ್ಲಿ, ನಮ್ಮ ನಿತ್ಯ ಕರ್ಮಗಳು ಮಾಡ್ಕೊಳೋದಾಗ್ಲಿ, ಪ್ರತಿಯೊಂದು ಇದ್ದೇ ಇರುತ್ತೆ. ಆ ಇದರಲ್ಲಿ ನಮ್ಮ ಲೈಫ್ ಚಾಲೆಂಜಸ್ ನಾವು ಹೇಗೆ ಅದನ್ನ ಇಟ್ಕೊಂಡು ಬರ್ತೀವಿ, ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಬರ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಇದೆ, ಹೇಳ್ತೀನಿ. ಈಗ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಾವು ಸುಮಾರು ನೋಡಿರೋದಿಲ್ಲ, ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿರೋದು ಕೇಳಿರ್ತೀವಿ. ಹೌದಾ? ನೀನು ಕುತ್ಕೊಂತಾ ಇದ್ದೆ ಈ ತಿಂಗಳಲ್ಲಿ ನೀನು ನಡೀತಾ ಇದ್ದೆ, ಈ ತಿಂಗಳಲ್ಲಿ ನೀನು ಮಾತಾಡೋದು ಸ್ಟಾರ್ಟ್ ಮಾಡಿದೆ, ಈ ವರ್ಷದಲ್ಲಿ ನೀನು ಮಾತಾಡೋದು ಸ್ಟಾರ್ಟ್ ಮಾಡಿದೆ, ಈ ವರ್ಷದಲ್ಲಿ ನೀನು ಸೈಕಲ್. ಬಟ್ ನಮಗೆ ಜ್ಞಾಪಕ ಇರೋದು, ಎಲ್ಲರಿಗೂ ಜ್ಞಾಪಕ ಇರೋದು ಒಂದು ನಾನು ಹೇಳ್ತೀನಿ, ಪ್ರತಿಯೊಬ್ಬರ ಜೀವನದಲ್ಲಿ ಸೈಕಲ್ ತುಳಿಯೋದೊಂದು ಕಲ್ತಿರ್ತೀವಿ ತಾನೆ. ಸೈಕಲ್ ತುಳಿಬೇಕಾದ್ರೆ ಕೆಲವರು ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಇಲ್ಲ ನಾವೇ ಆಗ್ಲಿ, ನಾನ್ ಸಣ್ಣ ಹುಡುಗಿ ಇದ್ದಾಗ ಬಾಡಿಗೆ ಸೈಕಲ್ ತಗೊಂಡು ಕಲಿತಾ ಇದ್ದೆ. ಎಷ್ಟು ಜನ ಇಲ್ಲಿ ಬಾಡಿಗೆ ಸೈಕಲ್ ತಗೊಂಡು ಕಲ್ತಿದ್ದೀರಾ? ಯಾಕಂದ್ರೆ ಇಲ್ಲಿ ಇರೋರು ಸುಮಾರು 90s 80s ಎಲ್ಲರೂ ಇರೋರು. ಕರೆಕ್ಟಾ? ಸುಮಾರು ಜನ 50 ಪೈಸಾ ಕೊಟ್ನೋ, 25 ಪೈಸಾ ಕೊಟ್ನೋ. ಈಗಿನ ಹುಡುಗರಿಗೆ ಥ್ಯಾಂಕ್ ಯು ಅನುರಾಧ ಮ್ಯಾಮ್ ಅವರೇ, ನನ್ಗೆ ನೀವು ಕಾಣ್ತಾ ಇದ್ದಾರೆ. ಎಸ್ ಜಗದೀಶ್, ಥ್ಯಾಂಕ್ ಯು ಸರ್. ಎಸ್, ಪ್ರತಿಯೊಬ್ರು ಈಗ ಜ್ಞಾಪಕ ಮಾಡ್ಕೊಳ್ಳಿ, ನೀವು ಎಷ್ಟು ಚೆನ್ನಾಗಿರ್ತಿತ್ತು. 1 ಗಂಟೆಗೆ 25 ಪೈಸಾ ಕೊಟ್ವೋ, 50 ಪೈಸಾ ಕೊಟ್ವೋ. ಆವಾಗ ನಾವು ಕಲಿಬೇಕಾದ್ರೆ ಈಗ ಅದೇ 25 ಪೈಸಾ, ಅದೇ 50 ಪೈಸಾ ನಾವು ತಗೋಬೇಕು ಅಂದಾಗ ನಮ್ಮ ಅಪ್ಪ ಹತ್ರ, ನಮ್ಮ ಅಮ್ಮ ಹತ್ರ, ಯಾರ ಹತ್ರನೋ ಕಾಡಿ ಬೇಡಿ ಇಸ್ಕೊಂತಾ ಇದ್ವಿ. ಕರೆಕ್ಟಾ? ಬಟ್ ಅವಾಗ ಅದು ಲೈಫ್ ಚಾಲೆಂಜ್ ಏನು ಅನ್ನೋದು ಗೊತ್ತಿರಲಿಲ್ಲ. ನಮಗೆ ಕಲಿಬೇಕು ಅನ್ನೋದೊಂದು ಇತ್ತು. ಸೈಕಲ್ಲು ಕಲಿಯೋದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಎಷ್ಟೊಂದು 50 ಪೈಸಾನ 25 ಪೈಸಾನ ಇಸ್ಕೊಂತಿದ್ದೆ, ಹೋಗ್ತಿದ್ದೆ, ಖುಷಿಯಾಗಿ ಹೋಗ್ತಿದ್ದೆ. ಅದ್ರಲ್ಲಿ ನಮ್ಮ ಅಪ್ಪ ಬರ್ತಿದ್ರು ಕಲ್ಸಕ್ಕೆ, ನಮ್ಮಮ್ಮ ಬರ್ತಿದ್ರು, ನನ್ನ ಅಕ್ಕ ಬರ್ತಿದ್ರು, ಫ್ರೆಂಡ್ಸ್ ಬರ್ತಿದ್ರು, ಇಲ್ಲ ನಾನೇ ಕಲಿತಿದ್ನು. ಮನೆ ಪಕ್ಕ ಒಂದು ಗಣಪತಿ ಪೆಂಡಾಲ್ ಇದ್ರೆ ಸಾಕು, ಮನೆ ಎದುರುಗಡೆ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಇದ್ರೆ ಸಾಕು. ಅವಾಗ ಸ್ಪೋರ್ಟ್ಸ್ ಗ್ರೌಂಡ್ ಅಂತ ಇರಲಿಲ್ಲ, ಯಾವುದೋ ಒಂದು ಖಾಲಿ ಜಾಗ ಇರ್ತಿತ್ತು, ಹೋಗ್ತಾ ಇದ್ವಿ, ಆಡ್ತಿದ್ವಿ. ಆ ಚಾಲೆಂಜ್ ಏನು ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ಹೋಗ್ತಾ ಇದ್ವಿ ನಾವು.
ಹೋಗ್ತಿದ್ವಿ. ಸ್ಟಾರ್ಟಿಂಗ್ ಎಲ್ಲರೂ ಯೋಚನೆ ಮಾಡಿ, ನಿಮ್ಮ ಸೈಕಲ್ ಪೆಡಲ್ ಮೇಲೆ ನೀವು ಕಾಲಿಟ್ಟಾಗ ಎರಡು ಪೆಡಲ್ ಮೇಲೆ ಕಾಲಿತ್ತು, ಇಲ್ಲ ಒಂದು ಕಾಲು ಕೆಳಗಿತ್ತು? ಯಾವುದೋ ಒಂದು ಕಾಲು ಕೆಳಗಿದ್ದೇ ಇರುತ್ತೆ ತಾನೆ. ಯಾಕೆ? ನಾನು ಪ್ರಿಪೇರ್ಡ್ ಇದ್ದೀನಿ. ಈ ಸೈಕಲ್ ತುಳಿಬೇಕಾದ್ರೆ ಏನು ಚಾಲೆಂಜ್ ಬರಬೇಕಾದ್ರೂ ನಾನು ಅದನ್ನು ತಗೊಳೋದಕ್ಕೆ, ಯಾಕಂದರೆ ಇದು ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಗಳಿಗೆ. ಇದು ನಾನು ಕಲ್ತ್ಕೊಳ್ಳೇಬೇಕು, ಕಲ್ತು ಗೆಲ್ಲಬೇಕು. ಯಾವ ಕಾಂಪಿಟೇಷನ್ಗಲ್ಲ, ನನ್ನ ಜೀವನದಲ್ಲಿ ನಾನು ಗೆದ್ದು ಇಂಡಿಪೆಂಡೆಂಟ್ ಆಗಬೇಕು. ಅದು ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಬಂದಿದ್ದು ಒಳಗಿಂದ, ಅದು ಉತ್ಸಾಹ. ಹಾಗಾಗಿ ಹೇಳ್ತೀನಿ, ನಮ್ಮ ಮನಸ್ಸಿನಲ್ಲಿ ಏನೊಂದು ಉತ್ಸಾಹ ಬರುತ್ತಲ್ಲ, ಆ ಉತ್ಸಾಹ ಬಂದಾಗ ಎಂಥ ಅಡಚಣೆ ಬರಲಿ, ಎಂಥ ದಾರಿ ಕಾಣ್ತಾ ಇರಲಿ, ಅದು ದಾರಿ ನಮಗೆ ನಾವು ಬರಿತಾ ಹೋಗ್ತಾ ಇರ್ತೀವಿ. ಹೌದಾ? ಎಷ್ಟೊಂದು ಜನ ನಾವು ಟ್ರಿಪ್ಗೆ ಹೋದಾಗ ಮೊದಲನೇ ಆ ಊರು ನಾವು ನೋಡೇ ಇರಲ್ಲ, ಬಟ್ ಅಂದರೂ ಆ ಊರಿಗೆ ಹೋಗ್ತೀವಿ. ಆ ಊರಿಗೆ ಹೋಗಿ ಆ ಊರಿನ ಬಗ್ಗೆ ತಿಳ್ಕೊಳೋದಕ್ಕೆ ಹೋಗ್ತೀವಿ. ಒಂದು ದಾರಿನೂ ಗೊತ್ತಿರೋದಿಲ್ಲ. ಆ ದಾರಿ ಆ ಊರಿನಲ್ಲಿ ಇರೋರನ್ನ ಕೇಳ್ಕೊತೀವಿ, ಮಾಡಿಕೊಂಡು ನಾವೆಲ್ಲ ಹೋಗ್ಬೇಕನ್ನೋದಕ್ಕೆ ದಾರಿ ಮಾಡ್ತಾ ಇರ್ತೀವಿ. ಹಾಗೆ ನಮಗೆ ಎಂಥ ಲೈಫಲ್ಲಿ ಚಾಲೆಂಜಸ್ ಬಂದರೂ ಕುಗ್ಗಬಾರ್ದು. ಇದಕ್ಕೆ ನಾನು ಒಂದು ಊರಿಂದು ಒಂದು ಸೈಕಲ್ದು ಹೇಳ್ತೀನಿ. ಸೈಕಲ್ ಕಲ್ತಿದ್ದು ನಾವೇ, ಹೊಸ ಊರಿಗೂ ಹೋಗಿ ಆ ಊರಿನ ಪರಿಚಯ ಮಾಡಿಕೊಂಡು ಆ ಊರಿನ ಬಗ್ಗೆ ತಿಳ್ಕೊಂಬಂದಿದ್ದು ನಾವೇ. ಇಷ್ಟೆಲ್ಲ ನಮ್ಮದ್ರಲ್ಲಿ ಸ್ಟ್ರೆಂತ್ ಇದ್ದಾಗ, ಇಷ್ಟೆಲ್ಲ ನಾವು ಮಾಡಬಲ್ಲೆ ಅಂದಾಗ, ನಾವು ನಮ್ಮ ಮಾನಸಿಕ ಸ್ಥಿತಿಯನ್ನು ಸಹ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗುತ್ತೆ. ಹೇಗೆ ಹೇಗೆ ನಾವು ಕಲಿಬೋದಾಗುತ್ತೆ? ಹೇಗೆ ಅಂದರೆ, ಪ್ರೆಸೆಂಟ್ ಟೆನ್ಸ್, ಒಂದು ಪಾಸ್ ಬಟನ್ ಅಂತ ಇರುತ್ತೆ. ಎಲ್ಲರಿಗೂ ಸಿಟ್ಟು ಬಂತು, ಬೇಜಾರಾಯಿತು, ಇಲ್ಲೋ ಏನೋ ಒಂದು ಅಡೆತನೆ ಬಂತು ಲೈಫಲ್ಲಿ ಅಂದರೆ ಒಂದು ಪಾಸ್ ಬಟನ್ ತಗೊಳ್ಳಿ. ಈಗ ನಮ್ಮ ಮನೆಯಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಲೈಟ್ ಇದ್ದೇ ಇರುತ್ತೆ, ಹೌದಾ? ಬೆಳಕು ಬೇಕಂದಾಗ ನಾವು ಮನೆಯಲ್ಲಿ ಆನ್ ಮಾಡ್ಕೊತೀವಿ, ಬೆಳಕು ಬೇಡ ಅಂದಾಗ ಆಫ್ ಮಾಡ್ತೀವಿ. ಸೆಕೆ ಆದಾಗ ಫ್ಯಾನ್ ಆನ್ ಮಾಡ್ತೀವಿ, ಚಳಿ ಆದಾಗ ಫ್ಯಾನು ಆಫ್ ಮಾಡ್ತೀವಿ. ಬಟ್ ಈಗ ಹೊರಗೆ ನೋಡಿ, ಬೆಳಕು ಇಷ್ಟೊಂದಿದೆ, ಇದನ್ನ ಯಾರನ್ನ ಆಫ್ ಮಾಡೋಕ್ಕಾಗುತ್ತಾ? ನೀವು ಎಷ್ಟು ಕರ್ಟನ್ ಹಾಕಿ ಕತ್ಲು ಹಾಕಿದ್ರು, ಕತ್ಲು ಮಾಡಿದ್ರು, ಎಲ್ಲೋ ಒಂದು ಕೋಣೆಯಿಂದನೋ ಎಲ್ಲೋ ಒಂದು ಹತ್ರ ಬೆಳಕು ಬರ್ತಾ ಹೋಗ್ತಾ ಇರುತ್ತೆ. ಅದೇ ನಮಗೆ ಸ್ಫೂರ್ತಿ ಆಗಬೇಕಾಗತ್ತೆ. ಸೊ ಜೀವನ ಯಾವತ್ತೂ ಕತ್ಲಾಗಿರೋದಿಲ್ಲ, ನಮ್ಮ ಕಡೆ ಇರುತ್ತೆ, ನಾವು ಅದನ್ನು ಆಫ್ ಮಾಡಬೇಕು, ಆನ್ ಮಾಡಬೇಕು ಅಂತ. ಸೊ ಯಾವಾಗ ನಾ ಬೇಜಾರಾಯಿತು, ಯಾವಾಗೂ ನನ್ನ ಕಡೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗ ನನ್ನ ಬಟನ್ ಆಫ್ ಆಗಿದೆ, ನನ್ನ ಕಡೆನೇ ಆನ್ ಮಾಡ್ಕೋಬೇಕು. ಅದನ್ನು ರಿಫ್ಲೆಕ್ಷನ್ ಅಂತ ಮಾತಾಡ್ತೀವಿ. ರಿಫ್ಲೆಕ್ಷನ್ ಏನು ಅಂದರೆ, ನೀವು ಕುತ್ಕೊಂಡು ಒಂದು 10 ನಿಮಿಷ ನೀವು ಯೋಚನೆ ಮಾಡಿ, ಏನಕ್ಕೆ ಈ ಪರಿಸ್ಥಿತಿ ಬಂತು, ಏನಕ್ಕೆ ನನ್ನ ಮೈಂಡ್ ಹಿಂಗೆ ಡಿಸ್ಟರ್ಬ್ ಆಗಿದೆ, ಇದನ್ನೇನು ನಾನು ಕಾಲಿಂಗ್ ಮಾಡ್ತಿದ್ದೀನ, ಇದನ್ನು ನಾನು ಅಟ್ರ್ಯಾಕ್ಟ್ ಮಾಡ್ತಿದ್ದೀನ, ಇಲ್ಲ ನನ್ನ ಲೈಫಲ್ಲಿ ಇದು ನನ್ನ ಪಾಠ ಕಲಿಬೇಕಂತ ಆಗ್ತಾ ಇದೆಯೋ ಏನು ಅನ್ನೋದು ಪ್ರತಿಯೊಂದು. ಬಟ್ ನಾವು ಆ ಪಾಸ್ ಬಟನ್ ನಾವು ತಗೊಂಡಿಲ್ಲ ಅಂದರೆ ನಮಗೆ ನಮ್ಮದ್ರಲ್ಲಿ ಏನು ನಡೀತಾ ಇದೆ ಅನ್ನೋದು ಅರಿವಾಗೋದು, ತಿಳ್ಕೊಳೋದಕ್ಕೆ ಭಾಳ ಭಾಳ ಕಷ್ಟ ಆಗ್ತಾ ಇರುತ್ತೆ. ಮೂರನೇದು, ಮೊದಲನೇದು ಏನಂದರೆ ಎಮೋಷ್ನಲಿ ಬ್ಯಾಲೆನ್ಸ್. ಎಮೋಷ್ನಲಿ ಬ್ಯಾಲೆನ್ಸ್ ಬಂದಾಗ ಎಲ್ಲರಿಗೂ ಎಮೋಜಿಗಳು ಕಾಣ್ತಿರ್ಬೇಕು, ಲೈಫ್ ತುಂಬ ಎಮೋಜಿ ಇನ್ನೂ ಬೇಕು ಅಂದರೆ ನಾನು ಹೇಳ್ತೀನಿ, ವಾಟ್ಸಪ್ ಓಪನ್ ಮಾಡಿ ಎಮೋಜಿಸ್ ಒತ್ತಿ, ಎಷ್ಟು ಥರ ಎಮೋಜಿಸ್ ಬರ್ತಾ ಇರುತ್ತೆ. ಅವಾಗ ನಿಮಗೆ ನೀವೇ ನೋಡ್ಕೊಂಬಿಡಿ, ನನ್ನ ಲೈಫಲ್ಲಿ ಯಾವ ಎಮೋಜಿ ಇದ್ದೀನಿ ನಾನೀಗ ಅಂತ, ಆ ಪರಿಸ್ಥಿತಿಯಲ್ಲಿ. ನೆಕ್ಸ್ಟ್, ಎರಡನೇದು, ಏನನ್ನ ಚಾಲೆಂಜಸ್ ನಮ್ಮ ಲೈಫಲ್ಲಿ ಬರಲಿ, ಆ ಚಾಲೆಂಜಸ್ನ ನಾನು ಫೇಸ್ ಮಾಡೋಕ್ಕೆ ರೆಡಿ ಇರ್ತೀನಿ. ಯಾಕಂದರೆ ನನ್ನ ಕೈಯಲ್ಲಿರುತ್ತೆ ರಿಮೋಟ್, ನನ್ನ ಕಡೆ ಇರುತ್ತೆ, ಅದು ಪಾಸ್ ಮಾಡಲು, ಆನ್ ಮಾಡಲು, ಆಫ್ ಮಾಡಲು ಅಂತ. ಆಯಿತಾ? ಮೂರನೇದು, ಹೆಲ್ದಿ ರಿಲೇಷನ್ಶಿಪ್. ನಾನೇನಂತೀನಿ, ರಿಲೇಷನ್ಶಿಪ್ ಅಂದರೆ ಏನು? ಒಬ್ರಿಗಿಂತ ಒಬ್ಬರ ಕಡೆ ರಿಲೇಷನ್ಶಿಪ್ ಇರೋದಾ, ಇಲ್ಲ ನಾನು ಎಲ್ಲರ ಜೊತೆ ಚೆನ್ನಾಗಿ ಇರಬೇಕು ಅಂತ ಇರೋದಾ? ಅಲ್ಲ, ನನ್ನ ಜೊತೆ ನಾನು ಹೇಗೆ ನಡ್ಕೊತೀನಿ ಅನ್ನೋದು ಬಹಳ ಮುಖ್ಯ ರಿಲೇಷನ್ಶಿಪ್. ಈಗ ನಾನು ಬೇಜಾರಾದರೆ ನನ್ನ ಮನ್ಸಿಗೆ ಬೇಜಾರಾಗುತ್ತೆ ಹೊರತು, ಮೊದಲನೇದಾಗಿ ಪಕ್ಕದವ್ರಿಗೆ ಮೊದಲು ಬೇಜಾರಾಗಲ್ಲ. ನನಗೆ ಹೊಡ್ತಾ ಬಿತ್ತಂದರೆ ನನಗೆ ನೋವು ಆಗುತ್ತೆ ಮೊದಲು,
ಪಕ್ಕದವರು ನಮಗೆ ಸಮಾಧಾನ ಮಾಡ್ಬೋದು ಹೊರ್ತು ಅವ್ರು ತಗೊಳೋದಕ್ಕಾಗೋದಿಲ್ಲ. ನಾನು ಖುಷಿಯಾಗಿದ್ದೀನಿ ಅಂದರೆ 10 ಜನ ಖುಷಿ ಹಂಚ್ಬೋದು. ಹೇಗೆ? ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಖುಷಿ ಹಂಚಕ್ಕಾಗತ್ತೆ. ಬಟ್ ನನಗೆ ನಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ನಾನು ಅನ್ನೋ ಒಂದು ವಿಚಾರ ಇರಬೇಕಾಗತ್ತೆ. ಫಸ್ಟ್ ನಾವು ನನ್ನ ಬಗ್ಗೆ, ನಮ್ಮ ಬಗ್ಗೆ ತಿಳ್ಕೊಬೇಕಾಗತ್ತೆ. ನಾನು ಅಂತ ಯಾವಾಗ ಬರುತ್ತಲ್ಲ, ಆವಾಗ ನಮ್ಮ ಮನಸ್ಥಿತಿ ಯಾರು ಕೆಡಿಸೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಎಲ್ಲನೂ ನಮ್ಮ ಸ್ಥಿಮಿತದಲ್ಲಿರುತ್ತೆ, ನನ್ನ ಕಂಟ್ರೋಲಲ್ಲಿರುತ್ತೆ. ಅದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು. ಹಾಗೆ ನಮ್ಮ ಬಗ್ಗೆ ನಾವು ಹೆಲ್ದಿ ರಿಲೇಶನ್ಶಿಪ್ ಮಾಡ್ಕೊತಾ ಹೋಗಬೇಕು. ಫಸ್ಟ್ ನಾನು ನನ್ನ ಜೊತೆ ಚೆನ್ನಾಗಿ ರಿಲೇಶನ್ಶಿಪ್ ಮಾಡಿಕೊಂಡು ನನ್ನ ಈಗ ನೀವು ಅಂತ ಗೊತ್ತೇ ಇರುತ್ತೆ. ನೀವೀಗ ಮೆಡಿಟೇಷನ್ ಮಾಡಿದ್ರಿ ಹೋಯ್ತಾ, ನಿಮಗೆ ಏನಕ್ಕೆ ಮೆಡಿಟೇಷನ್ ಮಾಡ್ತೀರಾ? ನಿಮ್ಮ ಗೋಲ್ಡನ್ ಲೈಟ್ ನಿಮ್ಮ ತಲೆ ಇದರಿಂದ ನಿಮ್ಮ ಒಳಗೆ ಹೋಗಿ ನಿಮಗೆ ಅಜ್ಞಾನ ಆಗಲಿ ಸಮಾಧಾನ ಆಗಲಿ ಸಿಗೋದಕ್ಕೆ ನೀವೆಲ್ಲರೂ ಮೆಡಿಟೇಷನ್. ನಾನು ಅದನ್ನು ಬಿಲೀವ್ ಮಾಡ್ತೀನಿ, ನಾನು ಮಾಡ್ತೀನಿ. ಎಷ್ಟು ಜನ ಗೋಲ್ಡನ್ ಲೈಟ್ಗೆ ಕಾಯ್ತಾ ಇರ್ತೀರ ಹೇಳಿ, ಯೋಚನೆ ಮಾಡಿ. ಅವಾಗ ಏನಾಗುತ್ತೆ? ಬರುತ್ತೆ, ಮುಖದಲ್ಲಿರೋ ಲಕ್ಷಣ ಚೇಂಜ್ ಆಗುತ್ತೆ. ಆವಾಗ ಅಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀರ ಒಳ್ಳೇದನ್ನ. ಕರೆಕ್ಟಾ? ಹಾಗೆ ನಮ್ಮ ನಾವು ಸ್ಟ್ರೆಂತ್ ಮಾಡ್ಕೊತಾ ಇರಬೇಕು. ಯಾವಾಗಲೂ ಒಳ್ಳೇದೇ ನಾವು ಯೋಚನೆ ಮಾಡ್ಕೊಂತ ಕೂರಕ್ಕಾಗೋದೇ ಇಲ್ಲ. ಯಾಕಂದರೆ ಪ್ರಪಂಚದಲ್ಲಿ ನಾನೊಬ್ಬಳೇ ಇಲ್ಲ, ನೀವೊಬ್ಬರೇ ಇಲ್ಲ, ಎಲ್ಲಾನೂ ಇಲ್ಲ, ಹಲವಾರು ಜನ ಇದ್ದೀವಿ. ಈಗ 5 ಬಟ್ಟು 5 ರೀತಿ ಇದ್ದೀವಿ ಅಂದಾಗ ಪ್ರತಿಯೊಬ್ಬರದ್ದು ಒಂದು ವಿಚಾರಗಳು ಎಲ್ಲ ಬೇರೆ ಬೇರೆ ಇರುತ್ತೆ. ಅದರಲ್ಲಿ ನಮ್ಗೇನು ಬೇಕು ಅದನ್ನು ನಾವು ತಗೋಬೇಕು, ಏನು ಬೇಡ ಅದನ್ನು ಬಿಡಬೇಕು. ಇದು ಪ್ರತಿಯೊಬ್ಬರು ಪ್ರತಿಯೊಂದು ರೀತಿಯಿಂದನೂ ಹೇಳ್ಕೊತಾನೆ ಬಂದಿದ್ದಾರೆ. ಆದರೆ ನಾವು ಅದನ್ನು ಹೇಗೆ ಅನುಸರಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಇರುತ್ತೆ. ಮತ್ತೆ 4ನೇದು ಹೇಳಬೇಕು ನಮಗೆ ಅಂದರೆ, ನಾನು ಇವತ್ತು ಈ ಪ್ರಪಂಚದಲ್ಲಿ ಒಂದು ಉಸಿರು ತಗೊತಿದ್ದೀನಿ, ಉಸಿರು ಬಿಡ್ತಿದ್ದೀನಿ, ಪ್ರಪಂಚದಲ್ಲಿ ನಾನು ಜೀವನ ನಡೆಸ್ತಿದ್ದೀನಿ ಅಂದರೆ ಈ ಪ್ರಪಂಚದಲ್ಲಿ ನಂದು ಒಂದು ಪರ್ಪಸ್ ಇದೆ. ನಾನು ಇರೋದಕ್ಕೆ ಒಂದು ಅರ್ಥ ಬೇಕಲ್ಲ. ಆ ಅರ್ಥದಿಂದ ನಾನು ಈ ಪ್ರಪಂಚದಲ್ಲಿ ಏನು ಕೊಡುಗೆ ಕೊಡ್ತಾ ಇದ್ದೀನಿ ಅದು ಬಹಳ ಮುಖ್ಯ ಇರುತ್ತೆ. ಆ ಕೊಡುಗೆ ಇದರಿಂದ ನಾವು ಯಾವಾಗಲೂ ಒಳ್ಳೆ ರೀತಿನೇ ಆಗಲಿ, ಒಳ್ಳೆಯದೇ ಆಗಲಿ ಅಂತ ಯೋಚನೆ ಮಾಡ್ಕೊತ ಬರ್ತಾ ಇರ್ತೇವೆ. ಅದು ಬಹಳ ಮುಖ್ಯ. ನಾವೊಂದು ಹೇಳ್ತೀನಿ, ಯಾವಾಗಲೂ ಸಂತೋಷದಿಂದನೇ ಇರ್ತೀವಿ ಅಂತ ಹೇಳೋದಕ್ಕೆ ನಮಗೆ ಆಗೋದೇ ಇಲ್ಲ. ಯಾಕಂದರೆ ಗೊತ್ತಿರೋದಿಲ್ಲ ಮುಂದಿನ ಕ್ಷಣದಲ್ಲಿ, ಮುಂದಿನ ನಿಮಿಷದಲ್ಲಿ ಏನಿರುತ್ತೆ ನಮಗೆ ಕಾಯ್ತಾ ಇರುತ್ತೆ. ಬಟ್ ಹೇಗೆ ನಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ, ಮೇಲೆ ಕೆಳಗೆ ಬರ್ತಾ ಇರುತ್ತೆ, ಅದನ್ನೆಲ್ಲ ನಾವು ಕೋಪಪ್ ಹೇಗೆ ಮಾಡ್ಕೊತಾ ಇರ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದು ಬೆಟ್ಟ ಗುಡ್ಡ ಹತ್ತಬೇಕಾದ್ರೆ ಕಾಣ್ತಾ ಇರುತ್ತೆ, ಇಷ್ಟೇ ಎತ್ತರನಾ, ನಾನು ಹತ್ತು ಬಿಡ್ತೀನಿ ಅರ್ಧ ಗಂಟೆಗೆ ಅಂತ. ಆದರೆ ಹತ್ತಬೇಕಾದ್ರೆ ಗೊತ್ತಾಗುತ್ತೆ 10 ಹೆಜ್ಜೆ ಇಡೋದಕ್ಕೆ ಎಷ್ಟೊತ್ತು ತಗೊತೀವಿ, ಆಯ್ತಾ, 20 ಹೆಜ್ಜೆ ಇಡೋದಕ್ಕೆ ಎಷ್ಟೊತ್ತು ತಗೊತೀವಿ ಅಂತ. ಆದರೆ ಅದು ದಾರಿ ಸುಸೂತ್ರವಾಗಿದೆಯೋ, ಲೆವೆಲ್ ಇದೆಯೋ, ಇಲ್ಲ ಎತ್ತು ತಗ್ಗು ಇದೆಯೋ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಸ್ಟಿಲ್ ನಾನು ಅಲ್ಲಿ ಹೋಗಿ ಮುಟ್ಟೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ನಮ್ಮ ಜೀವನನೂ ಹಾಗೇನೆ ಇರುತ್ತೆ. ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಇಲ್ಲ ಕೆಲವು ದಿನ ಹಿಂಗಿರುತ್ತೆ, ಕೆಲವು ದಿನ ಬರೀ ಮೇಲಿರುತ್ತೆ. ಹಾಗಾಗಿ ನಾವು ನಮ್ಮ ಕೋಪಪ್ ಮಾಡ್ಕೋಬೇಕಾಗತ್ತೆ. ನಾವು ಎಲ್ಲಿ ಹೇಗೆ ಹೋಗ್ತಿದ್ದೀವಿ ಅದನ್ನು ನಾವು ಹೇಗೆ ದಾಟಿಕೊಂಡು ಬರ್ತಾ ಇದ್ದೀವಿ, ಹೇಗೆ ನನ್ನ ಜರ್ನಿ ನಾನು ಸ್ಮೂತಾಗಿ ಇಟ್ಕೊಂಡಿದ್ದೀನೋ, ಇಲ್ಲೋ ಜರ್ನಿಯಲ್ಲಿ ಕಾರಲ್ಲಿ ಹೋಗ್ತಿರ್ತೀವಿ ಆಯಿತಾ, ಒಂದೊಂದ್ಸರಿ ಪಂಚರ್ ಆಗಿರುತ್ತೆ. ಪಂಚರ್ ಆದರೂ ಸತ ಎಲ್ಲೋ ಒಂದು ಡೌಟ್, ಇದು ತಲೆಯಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ನನ್ನ ಹತ್ರ ಇನ್ನೊಂದು ವೀಲ್ ಇದೆ, ಪಂಚರ್ ಆದರೆ ಆಗಲಿ ಬಿಡು ನಾನು ಅಂದರೆ ನಾವು ಪ್ರಿಪೇರ್ಡ್ ಇರ್ತೀವಿ. ಪೆಟ್ರೋಲ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ, ಇಂಡಿಕೇಶನ್ ಬರ್ತಿರುತ್ತೆ. ಅವಾಗ ಇಮ್ಮಿಡಿಯೇಟ್ ಯಾರನ್ನೋ ಕೇಳಿರ್ತೀವಿ, ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ. ಎಲ್ಲೂ ನಾವು ಕುಗ್ಗೋದೇ ಇಲ್ಲ, ನಮ್ಮ ಜರ್ನಿ ನಾವು ನೋಡ್ತಾನೆ ಇರ್ತೀವಿ. ಹಾಗೆ ನಾನು ಹೇಳ್ತಿರ್ತೀನಿ ಪ್ರತಿಯೊಬ್ಬರಿಗೂ ಆ ಕೋಪಿಂಗ್ ಮೆಕ್ಯಾನಿಸಮ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಆ ಕೋಪಿಂಗ್ ಮೆಕ್ಯಾನಿಸಮ್ ನಾವು ಇಟ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ನಾವು ಹಿಂದೆ ಮೆಟ್ಟೋದಿಲ್ಲ, ಮುಂದೆನೆ ಸಾಕ್ತಾ ಹೋಗ್ತಾ ಇರ್ತೀವಿ. ಆಯಿತಾ? ಆಯಿತು. ಈಗ ನಾನು ಮಾತಾಡಿದ್ದು ನಿಮಗೆ
ಮಾನಸಿಕ ಸಮತೋಲನೆ ಯಾವ ರೀತಿಯಿಂದ ಇರುತ್ತೆ ಅಂತ 4 ಥರ ನಾನು ನಿಮ್ಗೆ ಹೇಳಿದೆ. ಈಗ ನೆಕ್ಸ್ಟ್ ಬರೋದು ಏನು? 5 ಪಿಲ್ಲರ್ಸ್ ಆಫ್ ಮೆಂಟಲ್ ವೆಲ್ ಬೀಯಿಂಗ್. 5 ಪಿಲ್ಲರ್ ಇರುತ್ತೆ, ಆಯ್ತಾ? ಒಂದು ಸೆಲ್ಫ್ ಅವೇರ್ನೆಸ್, ನಾನು ನಿಮ್ಗೆ ಹೇಳದ್ನಲ್ಲ, ನಮ್ಮ ಎಮೋಷನ್ಸ್ನ ನಾವು ಅರ್ಥ ಮಾಡ್ಕೊಳೋದು ಮೊದಲನೇದು. ಎರಡನೇದು ಹೆಲ್ದಿ ರಿಲೇಶನ್ಶಿಪ್ಸ್ ಅನ್ನೋದು, ನಾವೆಲ್ಲರ ಜೊತೆ ನಮ್ಮ ಬಗ್ಗೆ ನಾವು ಹೇಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಅನ್ನೋದು. ನಾವು ಇನ್ನೊಬ್ಬ ವಿಚಾರಣೆಗಳಿಗೆ ಇನ್ನೊಬ್ಬರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಇಲ್ಲ ಇನ್ನೊಬ್ರು ನಮ್ಮ ಬಗ್ಗೆ ಏನು ತಿಳ್ಕೊತಿದ್ದಾರೋ ಅದಕ್ಕಿನ್ನ ಮುಖ್ಯ ನಾವು ಅವ್ರ ಜೊತೆ ಹೇಗಿದ್ದೀವಿ ಅನ್ನೋ ಕನೆಕ್ಟ್. ಎಲ್ಲರಿಗೂ ಇಲ್ಲಿ ಕಾರ್ಡ್ ಅನ್ನೋದು ಗೊತ್ತಾ? ಕಾರ್ಡ್, ಕರಳಿನ ಬಳ್ಳಿ. ಎಲ್ಲರಿಗೂ ಗೊತ್ತಾ ಕರಳಿನ ಬಳ್ಳಿ ಅಂದ್ರೆ? ಈಗ ಒಂದು ಮಗು ತಾಯಿಯ ಗರ್ಭದಿಂದ ಜನಿಸ್ಬೇಕಾದ್ರೆ ಕರಳು ಬಂದಿರುತ್ತೆ, ಆ ಕರಳನ್ನ ಕಟ್ ಮಾಡ್ತಾರೆ. ಆದರೂ ನಾವು ಎಷ್ಟೊಂದು ಸರಿ ಕೇಳಿರ್ತೀವಿ, ಮಾಡಿರ್ತೀವಿ, ಏನು, ನನ್ನ ಕರಳಿನ ಬಳ್ಳಿ, ಇದು ನನ್ನ ಕರಳು, ತಂದೆ ಆಗಲಿ ತಾಯಿ ಆಗಲಿ, ಆಯ್ತಾ? ಇದು ಏನಂದ್ರೆ ಆ ಕಾರ್ಡ್ ಕನೆಕ್ಷನ್ನು ನಮ್ಮ ಜೊತೆ ಇದ್ದೇ ಇರುತ್ತೆ. ಕಾರ್ಡ್ ಕನೆಕ್ಷನ್ ಬೇರೆ ತಂದೆ ತಾಯಿಗೆ ಅಂತ ಅಲ್ಲ, ಪ್ರತಿ ಒಂದು ಜೀವದ ರಾಶಿಯಲ್ಲೂ. ಇಲ್ಲ, ಇವತ್ತು ನಾನು ಈ ವಾಟರ್ ಬಾಟ್ಲಲ್ಲಿ ನೀರು ಕುಡಿತಾ ಇದ್ದೀನಿ ಅಂದ್ರೆ ಇದಕ್ಕೂ ನನ್ನ ಕಾರ್ಡ್ ಕನೆಕ್ಷನ್ ಇದೆ ಅಂತ, ಅಂದರೆ ನಾ ಎಲ್ಲೋ ಕನೆಕ್ಟ್ ಆಗಿದ್ದೀನಿ. ಯಾಕಂದರೆ ಇದರಲ್ಲಿರೋ ನೀರು ನಾನು ಕುಡಿತಾ ಇದ್ದೀನಿ, ಇದು ನನ್ನ ಬಾಯಾರಿಕೆ ಕಮ್ಮಿ ಆಗ್ತಾ ಇದೆ, ಇದ್ರ ಜೊತೆ ನಂದು ರಿಲೇಶನ್ಶಿಪ್ ಇರುತ್ತೆ, ಆಯ್ತಾ? ಹಾಗಾಗಿ ಪ್ರತಿಯೊಂದು ಜೀವರಾಶಿಗಳಲ್ಲೂ ಪ್ರತಿಯೊಂದು ಆಬ್ಜೆಕ್ಟ್ಸಲ್ಲೂ ನಾವು ಕನೆಕ್ಟ್ ಆಗಿರ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ರಿಲೇಶನ್ಶಿಪ್ಸ್ ಹಿಂಗೆ ಬೆಳೀತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಕಾರ್ಡ್, ಈಗ ಫ್ರೆಂಡ್ಸ್ ಆಗಲಿ ರಿಲೇಷನ್ಸ್ ಆಗಲಿ, ಪ್ರತಿಯೊಬ್ರದ್ದು ನನ್ನ ಕಾರ್ಡ್ ಕನೆಕ್ಷನ್ ಇರುತ್ತೆ. ಆ ಕಾರ್ಡ್ ಕನೆಕ್ಷನ್ ಇದ್ದಾಗ ಮಾತ್ರ ನಾವು ಅವ್ರ ಜೊತೆ ಮಾತಾಡೋದಕ್ಕಾಗಲಿ, ಸ್ಪಂದಿಸೋದಕ್ಕಾಗಲಿ, ಆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದಕ್ಕಾಗಲಿ ಹೆಲ್ಪ್ ಆಗ್ತಾ ಇರುತ್ತೆ. ಮೂರನೇದು, ನಮ್ಮ ಆರೋಗ್ಯ ಬಹಳ ಮುಖ್ಯ, ಅಂದರೆ ಬಹಳ ಮುಖ್ಯ. ನಾವು ಎಷ್ಟು ತಾಸು ನಿದ್ದೆ ಮಾಡ್ತೀವಿ, ಎಷ್ಟು ಗಂಟೆಗಳು ನಿದ್ದೆ ಮಾಡ್ತೀವಿ, ಎಷ್ಟು ಪೌಷ್ಟಿಕ ಆಹಾರ ತಗೊತೀವಿ, ನಮ್ಮನ್ನು ನಾವು ಹೇಗೆ ಆ್ಯಕ್ಟಿವ್ ಆಗಿ ಎಕ್ಸಸೈಸ್ ಮಾಡ್ತೀವೋ, ಪ್ರಾಣಾಯಾಮ ಮಾಡ್ತೀವೋ, ಯೋಗ ಮಾಡ್ತೀವೋ, ವಾಕಿಂಗ್ ಹೋಗ್ತೀವೋ, ಪ್ರತಿಯೊಂದು ಇಂಪಾರ್ಟೆಂಟ್ ಇರುತ್ತೆ, ಆಯಿತಾ? ಈಗ 4ನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದನ್ನು ನಾನು ಸ್ಟಾರ್ಟಿಂಗ್ ನಿಮ್ಮ ಹತ್ರ ಡಿಸ್ಕಷನ್ ಮಾಡಬೇಕಾದ್ರೇ ನಾನು ಅಂದೆ, ನಿಮಗೆ ನೀವು ಹೇಗೆ ಮ್ಯಾನೇಜ್ ಮಾಡ್ಕೊತಾ ಬರ್ತಾ ಇರಬೇಕು, ನಿಮ್ಮನ್ನು ನೀವು ಎಮೋಜೀಸ್ ಆಗಲಿ, ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ ಆಗಲಿ, ಇಲ್ಲ 30 ಸೆಕೆಂಡ್ ನಿಮಗೆ ನೀವು ಪಾಸ್ ತಗೊಳ್ಳಿ ಅನ್ನೋದು. ನಾನು ಮಾತಾಡ್ತಾನೆ ನಿಮ್ಗೊಂದಿಷ್ಟು ಟೆಕ್ನಿಕ್ಸ್ ಹೇಳಿರ್ತೀನಿ, ನೀವು ಬೇಕಂದಾಗ ನೀವು ಬರ್ಕೊತಾ ಹೋಗ್ತಾ ಇರ್ಬೋದು. ಇವೆಲ್ಲ ಸ್ಟಾರ್ಟ್. ನೆಕ್ಸ್ಟ್ 5ನೇದು ಪರ್ಪಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಿಮ್ಮದ್ರಲ್ಲಿ ಎಷ್ಟು ಪ್ರತಿಯೊಬ್ಬರು ಇಲ್ಲಿರೋ ಒಂದು 30-35 ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಎಷ್ಟು ಮುಖ್ಯ ಅನ್ನೋದು, ಅಲ್ವಾ? ಹಾಗೆ ಅದನ್ನು ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ನಮ್ಮ ಪರ್ಪಸ್ ಇರಬೇಕು. ಇವತ್ತು ನಾನು ಇದರಲ್ಲಿ ನೀರು ಕುಡಿತಾ ಇದ್ದೀನಿ ಅಂದರೆ ಈ ಬಾಟಲ್ಗೆ, ಇದು ನೀರಿಗೆ ನಾನು ತುಂಬ ಚಿರಋಣಿ ಆಗಿರ್ತೀನಿ, ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಯಾವಾಗ ನಾವು ಸಣ್ಣ ಸಣ್ಣ ವಿಚಾರಗಳು ಸಹ ನಾವು ಅರ್ಥ ಮಾಡಿಕೊಂಡು ಹೋಗ್ತಾ ಇರ್ತೀವಿ, ಆ ಹೊತ್ತಿನಲ್ಲಿ ನಮಗೆ ಯಾವ ಕಾರಣಕ್ಕೂ ಸಹ ನಾವು ಕುಗ್ಗೋದಿಲ್ಲ. ಅರಿವಿಂದ, ಪರ್ಪಸ್ಸಿಂದ, ಆಮೇಲೆ ನಮ್ಮ ವಿಚಾರಗಳು ಸಹ ನಾವು ಅದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಅಂತ. ನೆಕ್ಸ್ಟ್, ಈಗ 4ನೇದು ನನ್ನ ವಿಚಾರ ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು ಅಂದರೆ ಸರ್ಕಲ್ ಆಫ್ ಕಂಟ್ರೋಲ್. ಯಾರ ಹತ್ರನ ಪೆನ್ನು ಪೇಪರ್ ಇತ್ತು ಅಂದರೆ ಬರ್ಕೊಳ್ರಿ, ಸರ್ಕಲ್ ಆಫ್ ಕಂಟ್ರೋಲ್ ಅಂತ, ಆಯ್ತಾ? 2 ನಮ್ಮ ಸರ್ಕಲ್ ಇರುತ್ತೆ. ಒಂದು ಇನ್ನರ್ ಸರ್ಕಲ್, ಆಯ್ತಾ? ಒಂದು ಸರ್ಕಲ್ ಮೇಲೆ ಇನ್ನೊಂದು ಸರ್ಕಲ್ ಹಾಕಿ, ಅಂದರೆ ಒಂದು ಸರ್ಕಲ್ ಅದಕ್ಕಿಂತ ದೊಡ್ಡದು, ಒಂದು ಬಳೆಯೊಳಗೆ ದೊಡ್ಡ ಒಂದು ಸಣ್ಣ ಬಳೆ, ಅದ್ರ ಮೇಲೆ ದೊಡ್ಡ ಬಳೆ. ಇನ್ನರ್ ಸರ್ಕಲ್, ಔಟರ್ ಸರ್ಕಲ್, ಕರೆಕ್ಟಾ? ಈಗ ಇನ್ನರ್ ಸರ್ಕಲ್ ಅಂತ ನಾನು ತೋರಿಸ್ತೀನಿ, ತಡೀರಿ ಹೇಗೆ ಬರೆಯೋದು ಅಂತ.
ಕಾಣ್ತಾ ಇದೆಯಾ? ಇದು ಇನ್ನರ್ ಸರ್ಕಲ್, ಇದು ಔಟರ್ ಸರ್ಕಲ್. ಆಯ್ತಾ? ಈಗ ಇನ್ನರ್ ಸರ್ಕಲ್ ಅಲ್ಲಿ ಏನಿರುತ್ತೆ, ನನ್ನ ಕಂಟ್ರೋಲ್ ಅಲ್ಲಿ ಏನಿದೆ ಅದು ಇನ್ನರ್ ಸರ್ಕಲ್. ನನ್ನ ಕಂಟ್ರೋಲ್ ಅಲ್ಲಿ ಏನಿದೆ, ನನ್ನ ಆಟಿಟ್ಯೂಡ್, ನಾನು ಎಫರ್ಟ್ಸ್ ಹಾಕ್ಬೋದು ಅನ್ನೋದು, ನನಗೆ ಏನು ಬೇಕು ಬೇಡ ಅನ್ನೋದು ಚಾಯ್ಸ್ ಮಾಡ್ಕೊಳೋದು, ಮತ್ತೆ ನಾನು ಪ್ರತಿಯೊಂದು ವಿಚಾರಕ್ಕೂ ಹೇಗೆ ರಿಯಾಕ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ನನ್ನ ಇನ್ನರ್ ಸರ್ಕಲಲ್ಲಿ ನಾನು ಹೇಗೆ ನಡ್ಕೊತೀನಿ ಅಂತ, ಆಟಿಟ್ಯೂಡ್ ಈಸ್ ನಾನು ಹೇಗೆ ಸ್ಪಂದಿಸ್ತೀನಿ, ನಾನು ಹೇಗೆ ನಡ್ಕೊತೀನಿ ಅಂತ. ಎಫರ್ಟ್ ನನಗೆ ನನ್ನ ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು, ನಗುತ್ತಾ ಇರಬೇಕು, ಖುಷಿಯಾಗಿರಬೇಕು, ನೆಮ್ಮದಿ ಬೇಕು ಅಂದರೆ ನಾನೆಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಬಹಳ ಮುಖ್ಯ. ಆಮೇಲೆ ನನಗೇನು ಬೇಕು, ನನಗೇನು ಬೇಡ. ಈಗ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತೊಗೊತಿರ್ತೀವಿ. ತರಕಾರಿ ಒಂದು 20 ಥರ ತರಕಾರಿ ಇರುತ್ತೆ. 20 ಥರ ತರಕಾರಿ ತೊಗೊತೀವ ನಾವು? ತೊಗೊಳೋದಿಲ್ಲ. ನಾವೇನು ಮಾಡ್ತೀವಿ, ನಮಗೇನು ಬೇಕು ತರಕಾರಿ ಅಷ್ಟೇ ತೊಗೊತೀವಿ, ಅದನ್ನ ಚೂಸ್ ಮಾಡ್ತೀವಿ. ನೆಕ್ಸ್ಟ್ 50 kg ಇರುತ್ತೆ ಒಂದು ಆಲೂಗಡ್ಡೆ, ಒಂಥರ ತರಕಾರಿ. 30 kg ಈರುಳ್ಳಿ ಇರುತ್ತೆ ಅವನ ಹತ್ರ, ಆಯ್ತಾ? ಒಂದು 50 ಗೋಬಿ ಇರುತ್ತೆ, ಒಂದು 20 kg ಮೆಣಸಿನ್ಕಾಯಿ ಇರುತ್ತೆ ಅವನ ಹತ್ರ. ನಾನೀಗ ಇಷ್ಟು 4 ಐಟಮ್ ತೊಗೋಬೇಕು, ಈರುಳ್ಳಿ, ಆಲೂಗಡ್ಡೆ, ಗೋಬಿ, ಮೆಣಸಿನ್ಕಾಯಿ. ಅಷ್ಟು 30, 50, 20, 50 ಪೀಸ್ ಎಲ್ಲ ತೊಗೊತೀವ? ಅಷ್ಟು kg ತೊಗೊತೀವ? ಇಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ ನಾನು ಚೂಸ್ ಮಾಡ್ತೀನಿ ತಾನೆ. ಮತ್ತು ಅದರಲ್ಲೂ ಸಹ ಆರಿಸ್ಬೇಕಾದ್ರೆ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ. ಕರೆಕ್ಟಾ? ನಮ್ಮ ಜೀವನನೂ ಅಷ್ಟೇ, ಇನ್ನರ್ ಸರ್ಕಲ್ಲು. ನನಗೇನು ಬೇಕು, ಎಷ್ಟು ಬೇಕು, ಬೇಕೋ ಬೇಡ ಅನ್ನೋದು ತಗೋಬೇಕು, ಯೋಚನೆ ಮಾಡಬೇಕು. ಕೊಡ್ತಿದ್ದಾರೆ ಅಂತ ಎಲ್ಲನೂ ತಗೊಳೋದಲ್ಲ, ಆಯಿತಾ? ಇಲ್ಲ ಅದನ್ನು ಬೇಡೋದಲ್ಲ. ನನ್ನ ಕಡೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ತಗೋಬೇಕಾಗ್ತಾ ಇರುತ್ತೆ. ಮತ್ತೆ ರಿಯಾಕ್ಷನ್, ಎದುರುಗಡೆ ಅವ್ರು ಮಾತಾಡ್ತಿದ್ದಾರೆ ಅಂದಾಗ ಅದು ಅವರ ವಿಚಾರ ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಖುಷಿ ಆಯಿತು ಅಂದರೆ ನಗ್ತೀವಿ, ಸಮಾಧಾನ ಆಯಿತು ಅಂದರೆ ಒಂದು ಮುಗುಳ್ನಗೆಯಿಂದ ಹೌದು ಅಂತೀವಿ. ನಮ್ಗಿಷ್ಟ ಆಗ್ತಿಲ್ಲ ಅಂದರೆ ಏನು ರಿಯಾಕ್ಟ್ ಮಾಡ್ತೀವಲ್ಲ, ಸಿಟ್ಟು, ವಾದ ಎಲ್ಲ. ಹೌದು, ಬಟ್ ಅದು ನನ್ನ ಕಂಟ್ರೋಲಲ್ಲಿರುತ್ತೆ. ನಾನು ಸಿಟ್ಟು ಮಾಡ್ಕೋಬೇಕು, ಇಲ್ಲ ರಿಯಾಕ್ಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು ಅಂತ. ನಾವು ರಿಯಾಕ್ಟ್ ಮಾಡ್ತಾ ಇತ್ತು ಅಂದರೆ ಅದು ಎಲ್ಲೋ ಬೇಡದಿರೋ ವಿಷಯಕ್ಕೆ ರಿಯಾಕ್ಟ್ ಮಾಡ್ತಿರ್ತೀವಿ, ಅಂದರೆ ಬೆಳೀತಾ ಹೋಗ್ತಾ ಇರುತ್ತೆ. ನಾನು ಅದಕ್ಕೆ ಸಮಾಧಾನವಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು ವಿಚಾರಕ್ಕೆ ಸ್ಪಂದಿಸ್ತಾ ಇದ್ದೀನಿ ಅಂದರೆ ಅದು ನನ್ನ ಮನಸ್ಥಿತಿ ಕಂಟ್ರೋಲಲ್ಲಿದೆ ಅಂತ ಅರ್ಥ. ಸೊ ಅದು ಇನ್ನರ್ ಸರ್ಕಲಲ್ಲಿರಬೇಕು. 4 ಆಟಿಟ್ಯೂಡ್, ಎಫರ್ಟ್, ಚಾಯ್ಸ್, ರಿಯಾಕ್ಷನ್. ನಾವು ಅದನ್ನು ಹೇಗೆ ತಗೊಂಡು ರಿಯಾಕ್ಟ್ ಮಾಡ್ತಿದ್ದೀವಿ, ಸ್ಪಂದಿಸ್ತಿದ್ದೀವಿ. ಓಕೆ, ಅದಕ್ಕೆ ಎಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದ್ದೀವಿ. 3ನೇದು ಅದು ಬೇಕೋ ಬೇಡೋ. 4ನೇದು ನನಗೆ ಆ ವಿಚಾರ ರಿಯಾಕ್ಟ್ ಹೆಂಗೆ ಮಾಡ್ತಾ ಇದ್ದೀನಿ, ನಾನು ಅದನ್ನು ಹೇಗೆ ತಗೊತಾ ಇದ್ದೀನಿ. ಈಗ ಇನ್ನರ್ ಸರ್ಕಲ್ ಆಯಿತು, ಔಟರ್ ಸರ್ಕಲ್ ಒಂದು. ಔಟರ್ ಸರ್ಕಲ್ ನನ್ನ ಕಂಟ್ರೋಲಲ್ಲಿ ಇರಲಾರದ್ದು, ನನ್ನ ಕಂಟ್ರೋಲಲ್ಲಿ ಇಲ್ಲ. ಔಟರ್ ಸರ್ಕಲ್ ಅದು. ಅವರು ಎದುರುಗಡೆ ಇರೋರು ಹೇಗೆ ಮಾತಾಡ್ತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಏನೆಲ್ಲ ಅವ್ರ ವಿಚಾರಗಳು, ಅದು ನನ್ನ ಕಂಟ್ರೋಲಲ್ಲಿ ಇಲ್ಲ. ಯಾರೇನು ಒಪಿನಿಯನ್ ಕೊಡ್ತಾ ಇದ್ದಾರೆ ನನ್ನ ಕಂಟ್ರೋಲಲ್ಲಿ ಇಲ್ಲ. ಹಳೇದೇನಾಗಿದೆ, ಈಗ ನಾನು ಹೇಗಿದ್ದೀನಿ, ಆಯಿತಾ? ಈಗಿರೋದಷ್ಟೇ ನನ್ನ ಕಂಟ್ರೋಲಲ್ಲಿದೆ. ಹಳೇಲಿ ನಾನು ಹೇಗಿದೆ ಅದು ನನ್ನ ಕಂಟ್ರೋಲಲ್ಲಿಲ್ಲ, ಇರಲಿಲ್ಲ. ಆಯಿತಾ? ವೆದರ್, ಈಗ ಹೊರಗೆ ಒಂದಿನ ಮಳೆ ಬರುತ್ತೆ, ಒಂದೊತ್ತಲ್ಲಿ ದಿನದಲ್ಲೇ ಬೆಳಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಮಳೆ ಬರುತ್ತೆ, ಸಾಯಂಕಾಲ ಗಾಳಿ ಇರುತ್ತೆ, ರಾತ್ರಿ ಚಳಿ ಆಗುತ್ತೆ. ಅದು ನನ್ನ ಕಂಟ್ರೋಲಲ್ಲಿ ಇರುತ್ತಾ? ನನ್ನ ಕಂಟ್ರೋಲಲ್ಲಿ ಇರೋದಕ್ಕೆ ಆಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್, ಏನೋ ಒಂದು ಚಾಲೆಂಜ್ ಬರ್ತಿರುತ್ತೆ, ಏನೋ ಒಂದು ವಿಚಾರಗಳು ತಲೆಗೆ ಬರ್ತಿರುತ್ತೆ, ಏನೋ ಒಂದು ಆರ್ಗ್ಯುಮೆಂಟ್ ಬರ್ತಿರುತ್ತೆ, ಏನೋ ಒಂದು ಸಂಭಾಷಣೆಗೆ ಬರ್ತಾ ಇರುತ್ತೆ. ಎಲ್ಲೋ ಒಂದು ನಾನು ಇವತ್ತೆಲ್ಲೋ ಹೊರಗೆ ಹೋಗೋದಿಲ್ಲ ಅನ್ಕೊಂತೀನಿ, ಎಲ್ಲೋ ಹೋಗೋದಕ್ಕೆ ಒಂದು
ದಾರಿ ಬರ್ತಾ ಇರುತ್ತೆ, ಇಲ್ಲ ಎಲ್ಲೋ ಒಂದು ಕಾರಣ ಬರ್ತಾ ಇರುತ್ತೆ ನಾವು ಹೊರಗೆ ಹೋಗೋದಕ್ಕೆ. ಸೊ ಇವೆಲ್ಲ ನನ್ನ ಕಂಟ್ರೋಲಲ್ಲಿ ಇಲ್ಲ. ಬಟ್ ನನ್ನ ಕಂಟ್ರೋಲಲ್ಲಿ ಇಲ್ದಿದ್ದನ್ನ ನಾನು ಹೇಗೆ ತಗೊಂಡು ಮುಂದೆ ನಡೆಸ್ತೀನಿ ಅನ್ನೋದು ನನ್ನ ಕಡೆ ಇರುತ್ತೆ. ಸೊ ಇನ್ನರ್ ಸರ್ಕಲ್ ಔಟರ್ ಸರ್ಕಲ್ ಇಸ್ ಬಹಳ ಮುಖ್ಯ. ಈಗ ಏನೋ ಒಂದು ವಿಚಾರ ಬಂದಿರುತ್ತೆ, ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರ, ಆವಾಗ ನೀವು ಕಣ್ಣು ಮುಚ್ಕೊಳ್ಳಿ, ಒಂದು ಇನ್ನರ್ ಸರ್ಕಲ್ ಹಾಕೊಳ್ಳಿ, ಒಂದು ಔಟರ್ ಸರ್ಕಲ್ ಹಾಕೊಳ್ಳಿ. ಆ ವಿಚಾರ ಅದು ನನಗೆ ನೆಸಸರಿ ಇದೆಯಾ, ಅದು ನನ್ನ ಇನ್ನರ್ ಸರ್ಕಲ್ ತಗೋಬೇಕು, ಔಟರ್ ಸರ್ಕಲ್ ಅಲ್ಲಿ ಡೀಲ್ ಮಾಡ್ಬೇಕು. ಇಷ್ಟು ಕ್ಲಾರಿಟಿ ನಾವು ತಗೊಂತ ಹೋಗ್ತಾ ಇದ್ರೆ ನಮ್ಗೆ ಯಾವ ಕಾರಣಕ್ಕೂ ಬೇರೆ ವಿಚಾರಗಳು ಬರೋದೇ ಇಲ್ಲ. ನಮ್ಮ ವೆಲ್ ಬೀಯಿಂಗ್, ನಮ್ಮ ಮನಸ್ಥಿತಿ, ನಮ್ಮ ಒಳ್ಳೆ ಬೆಳವಣಿಗೆಗೆ ನಾವು ದಾರಿ ಮಾಡಿಕೊಡ್ತಾ ಬರ್ತಾ ಇರ್ತೀವಿ. ಆಯ್ತಾ? ಈಗ ಸಿಂಪಲ್ ಆಗಿ ವೆಲ್ ಬೀಯಿಂಗ್ ಟೂಲ್ ಕಿಟ್ ಅಂತ ಇರುತ್ತೆ. ಅಂದ್ರೆ ಯಾವಾಗ್ಲೂ ನಮ್ಮ ಬ್ರೀಫ್ ಕೇಸ್, ನಮ್ಮ ಸೂಟ್ ಕೇಸ್ ನಮ್ಮ ಕಡೆ ನಾವು ಕ್ಯಾರಿ ಮಾಡ್ಕೊತ ಬರ್ತಾ ಇರ್ಬೋದು. ಏನಪ್ಪಾ ಅದು? ಈಗ ನೀವೆಲ್ಲರೂ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮ್ಮ ಉಸಿರು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ನೀವು ಉಸಿರಿನ ಮೇಲೆ ಗಮನ ಕೊಟ್ಕೊಂಡು ನೀವು ಮಾಡ್ತಾ ಇರ್ತೀರ. ಹಾಗೆ ಇವತ್ತು ಒಂದು ಟೆಕ್ನಿಕ್ ನಾನು ಹೇಳ್ತೀನಿ. ಸುಮಾರು ನಿಮಗೆ ನಿಮ್ಮ ಮಾಸ್ಟರ್ಸ್ ಕೊಟ್ಟಿರ್ತಾರೆ, ಆದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಟೆಕ್ನಿಕ್ ನಾನು ನಿಮ್ಗಳ ಮುಂದೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು, ಪ್ರತಿಯೊಬ್ಬರು ಬೇಜಾರಾದಾಗ, ಆಯ್ತಾ, ಸಿಟ್ಟು ಬಂದಾಗ ಏನು ಮಾಡಬೇಕಪ್ಪ, ನನ್ನ ಕಂಟ್ರೋಲಲ್ಲಿ ನನಗಿಲ್ಲೇ ಇಲ್ಲ. ಈಗ ಒಂದು ಟೆಕ್ನಿಕ್ ನಾನು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ. ಮೇ ಬಿ ಸುಮಾರು ಜನ ಗೊತ್ತಿರುತ್ತೇನೋ, ಬಟ್ ಇವತ್ತು ನಾನು ನನ್ನ ಇದರಲ್ಲಿ ಸೆಷನಲ್ಲಿ ಹೇಳ್ಬೇಕು ಅನ್ಕೊಂಡೆ. ಇದು ಬ್ರೀದಿಂಗ್ ಎಕ್ಸಸೈಸ್. ಎಲ್ಲರೂ ಸ್ಟ್ರೈಟಾಗಿ ಕುತ್ಕೊಳ್ಳಿ. ಯಾವಾಗಲೂ ಕುತ್ಕೊಂಡೇ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಯಾಕಂದರೆ ನೀವೆಲ್ಲೋ ಆಫೀಸ್ಗೆ ಹೋಗಿರ್ತೀರಾ, ಏನೋ ಒಂದು ಕೆಲಸ, ಗೌರ್ಮೆಂಟ್ ಕೆಲಸ ಮಾಡ್ಸಕ್ಕೆ ಹೋಗಿರ್ತೀರಾ, ಇಲ್ಲೋ ಯಾರೋ ಹತ್ರ ಏನೋ ಒಂದು ಡೀಲ್ ಮುಗ್ಸಕ್ಕೆ ಹೋಗಿರ್ತೀರಾ, ಇಲ್ಲ ಯಾರೋ ಹತ್ರ ಮಾತಾಡ್ತಿರ್ತೀರಾ. ಆ ಸಂಭಾಷಣೆ ಬೇರೆ ಎಲ್ಲಿಂದ ಎಲ್ಲೋ ಬೇರೆ ರೀತಿಯಿಂದ ಹೋಗ್ಬಿಟ್ಟಿರುತ್ತೆ. ಬಟ್ ನಿಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ. ಆವಾಗ ನಿಮ್ಮ ಮನಸ್ಥಿತಿ, ಮಾತಾಡ್ಬೇಕಾಗ್ಲಿ ಏನನ್ನಾಗಲಿ, ಮನಸ್ಥಿತಿ ಇಮ್ಮಿಡಿಯೇಟ್ ನಿಮ್ಮ ಕಂಟ್ರೋಲ್ ಬರಬೇಕು ಅಂದರೆ ಈ ವಿಚಾರ ಮಾಡಬೇಕು. ಮೂಗಿನಲ್ಲಿ ಉಸಿರು ತಗೋಬೇಕು. ಆಯ್ತಾ? ಆ ಉಸಿರು ತಗೊಂತ ನಿಮ್ಮ ಬೆರಳಲ್ಲಿ 1 2 3 4, ಅಲ್ಲಿಗೆ 4 ಸೆಕೆಂಡ್ಸ್ ಅಂತ ಇರುತ್ತೆ. ಆ 4 ಸೆಕೆಂಡ್ಸ್ ಆಗೋ ತನಕ ಉಸಿರು ತಗೋಬೇಕು. 1 2 3 4. ಆಮೇಲೆ ಆ ಉಸಿರು ಏನು ತಗೊಂತೀವಲ್ಲ ಅದನ್ನ 4 ಸೆಕೆಂಡ್ಸ್ ಇಟ್ಕೋಬೇಕು. 1 2 3 4. ಆಯ್ತಾ? ಮತ್ತದನ್ನ ಉಸಿರು ಹೊರಗೆ ಹೆಂಗೆ ಬಿಡಬೇಕು, ಬಾಯಲ್ಲಿ ಬಿಡಬೇಕು. 1 2 3 4. ನಾನೀಗ ತೋರಿಸ್ತೀನಿ. ಅರ್ಥ ಆಯ್ತಾ? ನನ್ನನ್ನೆಲ್ಲರೂ ನೋಡಿ. ಮತ್ತೊಂದ್ಸರಿ. 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 ಈಗ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? 5 ಸರಿ ನೀವು ಮಾಡಿದ್ರಿ. ಕಣ್ಣು ನಿಧಾನಕ್ಕೆ ತೆಗೆದು ನೋಡಿ. ಮೈಂಡ್ ಕಾಮ್ ಇದೆ ಅಲ್ಲ? ಇದೇ ರೀತಿ ಇದು ಎಷ್ಟೊತ್ತು ನಾವು ತಗೊಂಡ್ವಿ? 12 ಸೆಕೆಂಡ್ ಒಂದು ಮುಗಿಸೋದಕ್ಕೆ. ಕರೆಕ್ಟಾ? 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ನಾವು. ಎಲ್ಲನ ಇರ್ರಿ, ಆಯ್ತಾ? ಒಂದು ಗೋಡೆ ಕಡೆ ತಿರುಗ್ಕೊಂಬಿಡ್ರಿ, ಇಲ್ಲ ಎದುರುಗಡೆ ಮಾತಾಡ್ತಿದ್ರು ಚಿಂತೆ ಇಲ್ಲ, ನಿಮ್ಮ ಕೈಯಲ್ಲಿ ಇರುತ್ತೆ. ಈಗ ನೀವು ಅವ್ರಿಗೆ ತೋರಿಸ್ಕೊಡ್ಬೇಕು, ಕಣ್ಣು ಮುಚ್ಕೋಬೇಕು ಅನ್ನೋದು ಇರೋದಿಲ್ಲ. ಮುಗಿದೋಯ್ತು ಅವ್ರ ಮುಂದೆನೆ.
ನೀವು ಅವ್ರಿಗೆ ತೋರಿಸ್ಬೇಕನ್ನೋ ಇದು ಬಹಳ ಬೆಸ್ಟ್ ಟೆಕ್ನಿಕ್ ನಾನು ಹೇಳ್ತೀನಿ. ನಮ್ದ್ರಲ್ಲಿರೋ ಥಾಟ್ಸ್ ಏನಿದೆಯಲ್ಲ, ಬೇಡ್ಲಿಲ್ಲ ಥಾಟ್ಸ್ ಎಲ್ಲ ನಾವು ಎಕ್ಸೆಲ್ ಮಾಡ್ತೀವಿ, ಹೊರಗೆ ಬಿಡ್ತೀವಿ ಬಾಯಿಂದ. ಬೇಕಾದಷ್ಟೇ ನಮ್ಮ ಬ್ರೈನ್ಗೆ ನಾವು ಆಕ್ಸಿಜನ್ ತೊಗೊತೀನಿ, ಬೇಡ್ಲಿಲ್ಲಿದ್ದು ನಮ್ಮ ಬಾಯಿಂದ ಬಿಡ್ತಾ ಹೋಗ್ತಿರ್ತೀನಿ. ಸೊ ನನಗೆ ನೆಗೆಟಿವ್ ಎನರ್ಜೀಸ್ ಹೊರಗೆ ಹೋಗ್ತಾ ಇರುತ್ತೆ. ಸೊ ಇದೊಂದು ಕೋಪಿಂಗ್ ಮೆಕ್ಯಾನಿಸಮ್. ದಿಸ್ ಈಸ್ ದ ಬೆಸ್ಟ್ ಮೆಕ್ಯಾನಿಸಮ್ ನಾನು ಹೇಳ್ತೀನಿ. 4-4-4 ಟೆಕ್ನಿಕ್, 4-4 ಟೆಕ್ನಿಕ್ ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಒಂದು ಗೋಡೆ ಕಡೆ ತಿರುಗ್ಕೊಳ್ಳಿ, ಇಲ್ಲ ಎಲ್ಲನ ಹೋಗ್ತಾ ಹೋಗ್ತಾನೋ ನಿಮಗೆ ಏನೋ ಸಮಾಧಾನ ಆಗ್ತಿರಲ್ಲ, ಬೇಜಾರಾಗ್ತಿರುತ್ತೆ, ಇದರಿಂದ ನೀವು ಹೊರಗೆ ಬರ್ತಿರ್ಬೇಕು ಮಾಡ್ಬೇಕಾದ್ರೆ 4-4-4 ಟೆಕ್ನಿಕ್ ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಆಯಿತಾ? ಆಮೇಲೆ ದಿನ ಖುಷಿ ಯಾವಾಗ ಆಗುತ್ತೆ, ಇಲ್ಲ ಯಾವುದೋ ಒಂದು ಅಡಚಣೆಯಿಂದ ಹೊರಗೆ ಗೆದ್ದು ಬಂದಿರ್ತೀರ, ಆಯಿತಾ? ಯಾವುದನ್ನ ಒಂದು ಹೊತ್ತಲ್ಲಿ, ಆಯಿತಾ, ಏನಕ್ಕೆ ನೀವು ಗ್ರೇಟ್ಫುಲ್ ಇದ್ದೀರಾ, ಯಾರಿಗೋಸ್ಕರ ನೀವು ಗ್ರೇಟ್ಫುಲ್ ಇದ್ದೀರಾ, ಯಾರಿಂದ ಗ್ರೇಟ್ಫುಲ್ ಇದ್ದೀರಾ, ಒಂದು 3 ಏನಂತೀರ ಥಿಂಗ್ಸ್, ಆಯಿತಾ? 3 ಥರ ವಿಚಾರಗಳಾಗಲಿ, 3 ಹೆಸರಾಗಲಿ, ಇಲ್ಲ 3 ಜನ, ಇಲ್ಲ ನಿಮಗೆ ಏನಾದ ಇನ್ಸಿಡೆಂಟ್ ಇರುತ್ತೆ, ಇದರಿಂದ ಏನು ಹೆಲ್ಪ್ ಆಗಿರುತ್ತೆ ಅದನ್ನು ಬರೀರಿ. 3 ಥಿಂಗ್ಸ್ ಗ್ರೇಟ್ಫುಲ್ ಏನಕ್ಕಿದ್ದೀನಿ ಅನ್ನೋದು, ಆಯಿತಾ? ಇಲ್ಲ ಮ್ಯಾಮ್ ನನ್ನ ಹತ್ರ ಪೆನ್ನು ಪೇಪರ್ ಇಲ್ಲ, ಈಗ ನನಗೆ ಬರೆಯೋದಕ್ಕೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಲ್ಲಿ ನೀವು ಕುತ್ಕೊಂಡು ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಏನಕ್ಕೆ ಗ್ರೇಟ್ಫುಲ್ ಇದ್ದೀನಿ. ಈಗ ನಾನು ಗ್ರೇಟ್ಫುಲ್ ಇದ್ದೀನಿ ಈ ಸೆಷನಿಂದ, ಯಾಕಂದರೆ ಈ ಒಂದು ವೇದಾವತಿ ಮ್ಯಾಮ್ ನಾನು ಗ್ರೇಟ್ಫುಲ್ ಇದ್ದೀನಿ ವೇದಾವತಿ ಮ್ಯಾಮ್ಗೆ, ಯಾಕಂದರೆ ನಿಮ್ಮ ಎಲ್ಲರಿಗೂ ನನ್ನ ಪರಿಚಯ ಆಯಿತು. ನನಗೆ ನನ್ನ ವಿಚಾರಗಳು ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಇವತ್ತು ನನಗೊಂದು ಚಾನ್ಸ್ ಸಿಕ್ತು, ವೇದಿಕೆ ಸಿಕ್ತು. ಈ ಒಂದು ವೇದಿಕೆಯಿಂದ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡ್ತಿದ್ದೀನಿ ಅಂದರೆ ನನಗೆ ಎಷ್ಟೊಂದು ಕಲಿಯೋದಕ್ಕೆ, ಯಾಕಂದರೆ ನಾನು ಹೋಮ್ವರ್ಕ್ ಮಾಡಿರ್ತೀನಿ ಕಲಿಯೋದಕ್ಕೆ. ಸೊ ಈ 3 ಥಿಂಗ್ಸ್ಗೆ ನಾನು ಗ್ರ್ಯಾಟಿಟ್ಯೂಡ್ ಇದ್ದೀನಿ. ಒಂದು ವೇದಾವತಿ ಮ್ಯಾಮ್ಗೆ, ಒಂದು ನಿಮ್ಮ ಇಲ್ಲೆಲ್ಲರಿಗೂ ವೇದಿಕೆ ಕೊಟ್ಟಿರೋದಕ್ಕೆ, ಸೊ ಈ ವೇದಿಕೆಯಿಂದ ನಾನು ಎಷ್ಟೊಂದು ಕಲಿಬೋದು ಅನ್ನೋದಕ್ಕೆ. ಸೊ ಇದು ಸಿಂಪಲ್. ಸೊ ಪ್ರತಿಯೊಂದು ಇದಕ್ಕೂ ನಾವು ಹೇಗೆ ಚಿರಋಣಿ ಆಗಿರ್ತೀವಿ, ಗ್ರೇಟ್ಫುಲ್ ಇರ್ತೀವಿ ಅಂತ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಸುಮಾರು ಜನಕ್ಕೆ ಮಲಗಬೇಕಾದ್ರೆ ಮೊಬೈಲ್ ಸ್ಕ್ರೀನಿಂಗ್ ನೋಡೋದಿದ್ದೇ ಇರುತ್ತೆ, ಸೋಷಿಯಲ್ ಮೀಡಿಯಾ ಇದು. ಬಟ್ ಮಲಗೋದಕ್ಕೂ ಮೊದಲು ಮೊಬೈಲ್ನ ಆದಷ್ಟು ಕಮ್ಮಿ ಮಾಡಿ. ಇಲ್ಲ ಮ್ಯಾಮ್ ನನಗೆ ಮೊಬೈಲಿಂದ ನಿದ್ದೆ ಬರಲ್ಲ, ಸರಿ ಮೊಬೈಲ್ ಪಕ್ಕ ಇಟ್ಕೊಳ್ಳಿ, ಒಂದು ಓಂಕಾರ ಹಾಕ್ಕೊಳ್ಳಿ, ಇಲ್ಲ ಹನುಮಾನ್ ಚಾಲೀಸ್ ಹಾಕ್ಕೊಳ್ಳಿ, ಇಲ್ಲ ನಿಮ್ಗೆ ಏನೊಂದು ಫ್ಲೂಟ್ ಮ್ಯೂಸಿಕ್ ಇರುತ್ತಲ್ಲ ಅದು ಹಾಕ್ಕೊಂಡು ನಿದ್ದೆ ಮಾಡಿಬಿಡ್ರಿ, ಆಯಿತಾ? ಆಮೇಲೆ ಸುಮಾರು ಜನ ಗೃಹಿಣಿಯರು ಇರ್ತೀರ, ಹೊರಗೆ ಹೋಗೋದಕ್ಕೆ ಚಾನ್ಸಸ್ ಸಿಕ್ಕಿರೋದಿಲ್ಲ. ಬಟ್ ನಾನು ಹೇಳ್ತೀನಿ, ನೇಚರ್ ಜೊತೆ ನಾವು ಭಾಳ ಕನೆಕ್ಟ್ ಆಗ್ತಾ ಇರಬೇಕು, ಆಯಿತಾ? ನಮಗೆ ವಯಸ್ಸಾಯಿತು ಮ್ಯಾಮ್, ನನಗೆ ನಡೆಯೋದಕ್ಕೆ ಆಗೋದೇ ಇಲ್ಲ, ಸರಿ ಒಂದು ಕಿಟಕಿ ತೆಗೀರಿ, ಒಂದು ಬಾಗಿಲು ತೆಗೀರಿ, ಕುತ್ಕೊಂತಿರ್ರಿ. ನಾನು ಮಾರ್ಕೆಟಲ್ಲಿದ್ದೀನಿ ಮ್ಯಾಮ್, ನನಗೆ ರಶ್ ಇದೆ, ಹೋಗೋಕ್ಕಾಗೋದಿಲ್ಲ, ಸರಿ ಹೊರಗೆ ಕುತ್ಕೊಂಡು ನೋಡ್ತಾ ಇರ್ರಿ, ಎಷ್ಟು ಥರ ವೆಹಿಕಲ್ ಹೋಯ್ತು, ಎಷ್ಟು ಥರ ಜನ ಹೋಗ್ತಿರ್ತಾರೆ, ಎಷ್ಟು ಜನ ಯಾರ ಹತ್ರ ಮಾತಾಡ್ತಿರ್ತಾರೆ, ಎಷ್ಟೋ ಜನ ನಗ್ತಿರ್ತಾರೆ, ಎಷ್ಟೋ ಜನ ಏನೋ ವಿಚಾರಿಸ್ಕೊಂಡು ಹೋಗ್ತಿರ್ತಾರೆ. ಸೊ ನಮಗೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ಆವಾಗ ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೊರಗಿಂದ ಏನು ನಡೀತಾ ಇದೆ ಅಂತ ಪ್ರಪಂಚದ ಜೊತೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ, ಅಟ್ಲೀಸ್ಟ್ ಒಂದು 15-20 ನಿಮಿಷ. ಮತ್ತೆ ಯಾರೋ ಹತ್ರ ನೀವು ಮಾತಾಡ್ತಿರ್ಬೇಕಾದ್ರೆ, ಆಯ್ತಾ, ನಿಮಗೆ ತುಂಬ ಎಲ್ಲೋ ನೋವಾಗಿರುತ್ತೆ, ಏನೋ ಒಂದು ತೊಂದರೆ ಆಗಿರುತ್ತೆ, ನಿಮಗೆ ನಂಬಿಕೆ ಯಾರು ಇರ್ತಿರಲ್ಲ ಅವ್ರ ಹತ್ರ ಮಾತಾಡಿ. ಇಲ್ಲ ಮ್ಯಾಮ್ ನಾನು ಯಾರನ್ನೂ ನಂಬೋದೇ ಇಲ್ಲ, ಯಾರನ್ನು ನನಗೆ ನಂಬಿ ಹೇಳಿದ್ರೆ ಮತ್ತು ಅವ್ರು ನನಗೇನೋ ಹೇಳ್ತಾರೆ, ಮತ್ತು ನಾನು ಹೇಳಿದ್ದನ್ನು ಬೇರೆಯವ್ರ ಹತ್ರ ಹೇಳ್ತಾರೆ ಅಂತ. ಆಯಿತು, ನಿಮಗೆ ನೀವು ನಂಬಿರೋ ಯೂನಿವರ್ಸ್ ಇರುತ್ತಲ್ಲ, ನಿಮಗೆ ನೀವು ನಂಬೋ ದೇವ್ರು ಇರುತ್ತಲ್ಲ, ನಿಮ್ಮನ್ನು ನೀವು ನಂಬ್ತಿರಲ್ಲ, ನೀವೇ ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ನಿಮ್ಮ ಬಗ್ಗೆ ಶೇರ್ ಮಾಡ್ಕೊತ ಬರ್ತಾಯಿರಿ ಯಾರು ಇಲ್ದಿದ್ದಾಗ. ಆವಾಗ ನಾನು ಮೊದಲೇ ಹೇಳಿದೆ, ನಿಮಗೆ ನೀವೇ ಸಾಥಿ, ನಿಮಗೆ ನೀವೇ ಫ್ರೆಂಡು. ಸೊ ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇದ್ದೀನಿ, ನೀವು ಬೇಜಾರಾದಾಗ ನಿಮಗೆ ನೀವು ಸೆಲ್ಫ್ ಟಾಕನ್ನು ಮಾಡಿ, ಇಲ್ಲ ಇನ್ನೊಬ್ರ ಹತ್ರ ಅದನ್ನು ಹಂಚ್ಕೊಳ್ಳಿ. ಈಗ ನನ್ನ ಕಡೆ ಆಗ್ತಾನೆ ಇಲ್ಲಪ್ಪ. ಮೇಡಮ್? ಆಯಿತು ಮ್ಯಾಮ್, ಇನ್ನೊಂದು 3-5 ನಿಮಿಷ ನಡೆಯುತ್ತಾ?
ಓಕೆ ಮೇಡಮ್. ಓಕೆ. ಯಾಕಂದ್ರೆ ನನಗೆ ಇವತ್ತು ನೀವು ಕೊಟ್ಟಿದ್ದೆ ಮೈಕು 7:51 ಸಾರಿ 6:51. ಎಸ್ ಮ್ಯಾಮ್. ಓಕೆ. 5 ಮಿನಿಟ್ ಮುಗಿಸ್ತೇನೆ. ನೀವೀಗ ಎಷ್ಟೊಂದು ಸರಿ ನನಗೆ ಆಗ್ತಾ ಇಲ್ಲಪ್ಪ, ನಾನು ಸೋತೆ, ಇದಿಷ್ಟೇ ನಡೀತಾ ಇದೆ, ನನಗಿನ್ನ ನಾನು ಏನು ಮಾಡ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಇಷ್ಟೇ ನನ್ನ ಜೀವನ ಅಂತ ಎಲ್ಲ ಇರುತ್ತೆ. ಅದೆಲ್ಲೋ ಒಂದು ನಮಗೆ ನಾವು ನೆಗೆಟಿವ್ ಥಾಟ್ ಕೊಟ್ಕೊತಿರ್ತೀವಿ. ಬಟ್ ಅದೇ ನಾನು ಮಾಡಬಲ್ಲೆ, ನನ್ನ ಜೀವನ ಇನ್ನೂ ಇದೆ, ಯಾಕೋ ನನಗಿದು ಇವತ್ತು ಆಗ್ತಿಲ್ಲ ಅಂದರೆ ನಾನು ಇನ್ನೂ ಮಾಡೋಷ್ಟು ನನಗೆ ನಾನೇನು ಪ್ರೇರೇಪಣೆ ಮಾಡ್ಕೋಬೋದು, ನನಗೆ ನಾನು ಹೇಗೆ ಉತ್ತೇಜನೆ ತಗೋಬೋದು, ನನಗೆ ನಾನು ಉತ್ಸಾಹ ಹೇಗೆ ಮಾಡ್ಕೋಬೋದು, ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ನನ್ನ ಬೆನ್ನಿಗೆ ನಾನೇ ತಟ್ಕೋಬೋದು. ಅದನ್ನು ನಾವು ಯಾವಾಗ ನೆಗೆಟಿವ್ ಥಾಟ್ಸ್ನ ಎಂಕರೇಜಿಂಗ್ ಥಾಟ್ಸ್, ಉತ್ಸಾಹದ ಮಾತುಗಳು, ನನಗೆ ಆಗಲ್ಲ ಅಂತ ಕುಗ್ಗೋ ಟೈಮಲ್ಲಿ ಉತ್ಸಾಹದ ಮಾತುಗಳು ನಾವು ಯಾವಾಗ ಕೊಡ್ತೀವಿ, ಅದು ಬಹಳ ಬಹಳ ಮುಖ್ಯ. ಆಯಿತಾ? ಈಗ ಒಂದು ಕೊನೆದು ಇಷ್ಟೆಲ್ಲ ನಾನು ಡಿಸ್ಕಸ್ ಮಾಡಿದೆ ತಾನೆ. ಇಷ್ಟರಲ್ಲಿ ನಿಮಗೆ ನೀವು ಇವತ್ತಿನಿಂದ ಈ ಹೊತ್ತಿನಿಂದ ಯಾವ ಹ್ಯಾಬಿಟ್, ಒಳ್ಳೆ ಹ್ಯಾಬಿಟ್ಟು ನಿಮ್ಮದ್ರಲ್ಲಿ ನೀವು ಅನುಸರಿಸ್ಕೊಂಡು ಇಲ್ಲ ನಿಮಗೆ ನೀವು ಅಡಾಪ್ಟ್ ಮಾಡ್ಕೊತೀರಾ? ಮೆಸೇಜ್ ಹಾಕಿ ನನಗೆ. ಸೊ ಇವತ್ತು ನಾನು ನೀವು ಇಷ್ಟು ಮಾತಾಡಿದ್ದೀನಿ, ನನಗೆ ಸಿಕ್ಕಿದೆ ಇವತ್ತು ಕರೆಕ್ಟಾಗಿ 50 ನಿಮಿಷ. 50 ನಿಮಿಷದಲ್ಲಿ ನನಗೇನು ಒಂದು ಇಷ್ಟು ನಾಲೆಡ್ಜ್ ಇದೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಕರೆಕ್ಟಾ? ಈಗ ಇಷ್ಟು ನಾನು ಹೇಳಿದ್ನಲ್ಲ, ಅದರಲ್ಲಿ ಯಾವುದು ಒಂದು ನಿಮಗೆ ಭಾಳ ಇಷ್ಟ ಆಯಿತು ಅದನ್ನು ಇವತ್ತಿನ ದಿನದಿಂದ ನಿಮ್ಮ ಮಾನಸಿಕ ಸಮತೋಲನೆ, ಮೆಂಟಲ್ ವೆಲ್ ಬೀಯಿಂಗ್ಗೆ ನೀವು ಅಡಾಪ್ಟ್ ಮಾಡ್ಕೊತೀರ. ಮೆಡಿಟೇಷನ್ ಈಸ್ ಯುವರ್ ಜರ್ನಿ, ರೈಟ್? ಸ್ಮೈಲ್. ವೆರಿ ಗುಡ್ ಅಶ್ವಿನಿ ಅವರೇ. ಸೊ ಕ್ಯಾರಿ ಯುವರ್ ಸ್ಮೈಲ್. ಯಾ, ಇಟ್ಸ್ ಅ ಕೈಂಡ್ ಆಫ್ ಎಮೋಜಿ, ರೈಟ್? ಓಕೆ, ನನಗೀಗ ಭಾಳಷ್ಟು ಟೈಮು ಇಲ್ಲೂ ಇಲ್ಲ, ಹಾಗಾಗಿ ಓಕೆ ಕಡಿಮೆ ಮಾಡ್ತೀರಿ, ಸ್ಟ್ರಾಂಗ್ ಇದ್ದೀರಿ, ಬ್ರೀತಿಂಗ್ ಎಕ್ಸಸೈಸು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಈ ಮಹಾತಾರ್ ಫೌಂಡೇಶನ್ನಿಂದ ಹಾಗೂ ವೇದಾವತಿ ಮ್ಯಾಮಿಂದ ಮತ್ತು ಹೆಗ್ಡೆ ಮ್ಯಾಮ್ ಅವರು ನನಗೆ ಈ ವೇದಿಕೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂ ಟೈಮ್ ನನಗೆ ಕೊಟ್ಟಿದ್ದೀರಾ. ಮಾತಾಡಿಕೊಂಡು ನಾನು ನಿಮ್ಮ ಬಗ್ಗೆ ನನಗೇನು ಅನಿಸಿಕೆ ಇದೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.